ಹಾರ್ಕೂಡ ವಾಹಿನಿಗೆ ಸ್ವಾಗತ. ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಹಾರ್ಕೂಡು ಸಂಸ್ಥಾನ ಮಠದಲ್ಲಿ ಇಂದು ವಿಶ್ವ ಪರಿಸರ ದಿನಾಚರಣೆ 2024ನೇ ಕಾರ್ಯಕ್ರಮ ಪೂಜ್ಯ ನಿಮ್ಮೆಲ್ಲರ ರಾಜ್ಯದ ಫೇಮಸ್ ಆಗಿರುವಂಥ ಇಡೀ ಒಂದು ಕಲ್ಯಾಣ ಕರ್ನಾಟಕದ ಹಾರ್ಕೂಡು ಮಠ ಇಡೀ ರಾಜ್ಯಕ್ಕೆ ಜನಪ್ರಿಯ ಆಗಿರುವಂಥ ನಿಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ಸ್ವಾಮಿಗಳಂಥ ಪೂಜ್ಯ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರಿಗೆ ನನ್ನ ಪರವಾಗಿ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಭಕ್ತಿಪೂರ್ವಕ ಹಾರ್ದಿಕ ಪ್ರಣಾಮಗಳೊಂದಿಗೆ ಸ್ವಾಗತ ಸುಸ್ವಾಗತ. ನಾವು ಕಳೆದ ಒಂದು 22 ವರ್ಷಗಳಿಂದ ಪ್ರತಿ ವರ್ಷ ಹಾರ್ಕೂಡು ಶ್ರೀಮಠದಲ್ಲಿ ಪೂಜ್ಯರ ಒಂದು ಮಾರ್ಗದರ್ಶನದ ಮೇಲೆ ಪರಿಸರ ಸಂರಕ್ಷಣೆ ಜನಜಾಗೃತಿ ಕಾರ್ಯಕ್ರಮ ಜೊತೆಗೆ ವಿಶ್ವ ಪರಿಸರ ದಿನಾಚರಣೆ ಆಚರಿಸ್ತಾ ಇದ್ದೇವೆ. ಕಳೆದ 5 ವರ್ಷಗಳಿಂದ ಸ್ವಾಮೀಜಿಯವರ ಪೂಜ್ಯರ ಮಾರ್ಗದರ್ಶನ ಮೇಲೆಗೆ ವಿಶ್ವ ಪರಿಸರ ದಿನಾಚರಣೆ ನೀವು ಇಲ್ಲೇ ಆಚರಣೆ ಮಾಡಿ ಅಂತ ನಮಗೆ ಒಂದು ಆಜ್ಞೆ ಮಾಡಿದ್ದರು ಪೂಜ್ಯರು. ಯಾಕಂದರೆ ನಾನು ಪ್ರತಿ ವರ್ಷ ಸುಮಾರು 22 ವರ್ಷಗಳಿಂದ ನಾನು ಏನು ಮಾಡ್ತಿದ್ದೆ, ಪೂಜ್ಯರ ಒಂದು ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮ, ಗುರುಲಿಂಗ ಶಿವಾಚಾರ್ಯರ ಪುಣ್ಯ ಸ್ಮರಣೋತ್ಸವದಿಂದ ಅವ್ರ ಪುಸ್ತಕ ಬಿಡುಗೆ ಇತ್ಯಾದಿ ಕಾರ್ಯಕ್ರಮ ನಾವು ಬಂದು ಕಾರ್ಯಕ್ರಮ ಮಾಡ್ತಾಯಿದ್ದೆ ಅವ್ರಿಗೆ ಟೈಮ್ ಕೊನೆ ಟೈಮಿನಲ್ಲಿ ಅಂತಿಮ ಕಾರ್ಯಕ್ರಮ ಸಮಾರಂಭದಲ್ಲಿ. ಆದರೆ ಪೂಜ್ಯರು ನಮ್ಗೆ ಹೊಸ ಮಾರ್ಗದರ್ಶನ ಮಾಡಿದ್ರು. ನೀವು ವಿಶ್ವ ಪರಿಸರ ದಿನಾಚರಣೆ ನಮ್ಮ ಶ್ರೀಮಠದಲ್ಲಿಂದಲೇ ಆರಂಭ ಮಾಡಬೇಕು ಅಂತ ಹೇಳಿದ್ರು ಪೂಜ್ಯರು. ಅವರ ಆದೇಶದ ಮೇರೆಗೆ ಅವರು ಮತ್ತೊಂದು ಏನು ಹೇಳಿದ್ದಾರೆ, ಕಟ್ಟಪ್ಪಣೆ ಮಾಡಿದ್ದಾರೆ. ನನಗೆ 12 ವರ್ಷ ನಿರಂತರವಾಗಿ ನಮ್ಮ ಮಠದಿಂದಲೇ ನೀವು ವಿಶ್ವ ಪರಿಸರ ದಿನಾಚರಣೆ ಆಚರಣೆ ಮಾಡಬೇಕು. ನಮಗೆ ಧರ್ಮ ಸಂಕಟ, ಪೂಜ್ಯರ ಆಜ್ಞೆ, ರಾಜ್ಯದ ಆಜ್ಞೆ, ಅವರ ಗುರು ಆಜ್ಞೆ ಬಿಡ್ಲಿಕ್ಕೆ ಬರೋದು. ಯಾಕೆಂದರೆ ನಾನು ಅವರ ಆಶೀರ್ವಾದದಿಂದ ಈ ಕಲ್ಯಾಣ ಕರ್ನಾಟಕದಲ್ಲಿ ಕಾಡು ಬೆಳೆಸಿ ನಾಡು ಉಳಿಸಿ ಝಾಡ್ ಲಗೋ ಬೀದರ್ ಬಚಾವ್ ಝಾಡ್ ಲಗೋ ಕರ್ನಾಟಕ ಬಚಾವ್ ಆಂದೋಲನ ಮಾಡ್ತಾ ಇದ್ದೇನೆ. ಇಲ್ಲಿವರೆಗೆ 28 ಲ್ಯಾಕ್ಸ್ ನಾನು ಸಸಿಗಳು ನಡೆಸಿದ್ದೇನೆ. ಕಲ್ಯಾಣ ಕರ್ನಾಟಕದಲ್ಲಿ ಹಾರ್ಕೂಡು ಮಠ ಸೇರಿದಂತೆ ಬೀದರ್, ಗುಲ್ಬರ್ಗ, ರಾಯಚೂರು, ಸುರಪುರ, ಶಾಪುರ್, ನಮ್ಮ ಕಾಳಗಿ, ಡೊಂಗೂರ್ಗಾಂವ್, ಕಿಂಡಿಸರ್, ನಾಲ್ವಾ, ಚಿತಾಪುರ್ ಸೇರಿದ ಹಲವಾರು ಊರುಗಳಲ್ಲಿ ಪ್ರತಿ ವರ್ಷ ನನ್ನ ಒಂದು ವೈಯಕ್ತಿಕ ಕಾರ್ಯಕ್ರಮ ಪರಿಸರ ಸಂರಕ್ಷಣೆ ಜನಜಾಗೃತಿ ಕಾರ್ಯಕ್ರಮ ಆರಂಭಿಸ್ತಾ ಇದ್ದೇವೆ. ಇಂದು ನಾನು ಸುದೈವ ಅವರು ಕಳೆದ ಕರೋನಾ ಮಹಾಮಾರಿ ಮಧ್ಯದಲ್ಲಿ ಇದ್ದಾಗ ನಾವು ಇಲ್ಲಿ ಬಂದು ಆಚರಣೆ ಮಾಡಿದಾಗ ಅವರು ಆಜ್ಞೆ ಮಾಡಿದ್ರು, ತಾವು ನಮ್ಮ ವಿಶ್ವ ಪರಿಸರದಿಂದ ನಮ್ಮ ಮಠದಿಂದ ಆರಂಭ ಮಾಡಬೇಕು. ನೋಡ್ರಿ, ಒಳ್ಳೆ ನಮಗೆ ಒಂದು ನಮ್ಮಂಥ ಕಾರ್ಯಕರ್ತರಿಗೆ, ನಮ್ಮಂಥ ಒಬ್ಬ ಬಡ ಕಾರ್ಯಕರ್ತರಿಗೆ ಅವ್ರೇನದ ಅಂದರು ನಮಗೆ ಒಂದು ತುಂಬ ಒಂದು ದಿವ್ಯ ಔಷಧ ಕೊಟ್ಟಿದ್ದಂಗೆ, ದಿವ್ಯ ಒಂದು ನಮಗೆ ಒಂದು ಟಾನಿಕ್ ಕೊಟ್ಟಿದ್ದಂಗೆ. ನನಗೆ ಈ ಥರ ನಾವು ಫ್ರೀಯಾಗಿ ಕೆಲಸ ಮಾಡೋದ್ರಿಂದ ಅವರ ಆಶೀರ್ವಾದ ಮೇಲೆ 2005-6ರಲ್ಲಿ ರಾಜೀವ್ ಗಾಂಧಿ ಎನ್ವೈರ್ಮೆಂಟ್ ಅವಾರ್ಡ್, ರಾಜೀವ್ ಗಾಂಧಿಯವರು ಹೆಸರು ಮೇಲೆ ಪ್ರತಿ ವರ್ಷ ಯಾರು ಪರಿಸರ ಕ್ಷೇತ್ರದಲ್ಲಿ ಕ್ರಿಯೇಟ್ ಸೇವೆ ಮಾಡ್ತಾರೆ ಅವರಿಗೆ ಪತ್ರಿಕೆಯಲ್ಲಿ ಅರ್ಜಿ ಕರೀತಾರೆ. ನಾನು ಅರ್ಜಿ ಹಾಕಿದ್ದೇನೆ ಪೂಜ್ಯರ ಅಮೃತಸ್ಥಲಿಂದ ಅವರ ಒಂದು ನೆನೆಸ್ಕೊಂಡು ನಾನು ಅರ್ಜಿ ಹಾಕಿದ್ದೇನೆ ಪತ್ರಿಕೆಯಲ್ಲಿ. ನೋಡಿ, ನನಗೆ 2005ರ ರಾಜೀವ್ ಗಾಂಧಿ ಎನ್ವೈರ್ಮೆಂಟ್ ಅವಾರ್ಡ್ ಅಂದರೆ ನಿಮ್ಮ ಏನಂದ್ರೆ ಪ್ರತಿಭಾ ಕಾರಂಜಿಗೆ ಕೊಡುವಂಥ ಪ್ರಶಸ್ತಿ ಅಲ್ಲ. ನನಗೇನು ಸಿಕ್ಕಿದ ಅವರ ಆಶೀರ್ವಾದದಿಂದ ನನಗೆ ರಾಜೀವ್ ಗಾಂಧಿ ಎನ್ವೈರ್ಮೆಂಟ್ ಪ್ರಶಸ್ತಿ ಅಂದರೆ ಪೂಜ್ಯರ ಆಶೀರ್ವಾದದಿಂದ ಬೆಂಗಳೂರಿನ ಅದ್ದೂರಿ ಸಮಾರಂಭದಲ್ಲಿ ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಪ್ರಥಮ ವ್ಯಕ್ತಿ ನಾನು. ಅಲ್ಲಿ ವಿಶ್ವ ಪರಿಸರ ದಿನಾಚರಣೆ 2011ರಲ್ಲಿ ಆಚರಣೆ ಮಾಡಿ ರಾಜ್ಯದ ಗವರ್ನರ್ಲಿಂದ, ಘನವೆತ್ತ ಗವರ್ನರ್ಲಿಂದ ನಮಗೆ ಪ್ರಶಸ್ತಿ ಕೊಟ್ಟು 1 ಲಕ್ಷ ರೂಪಾಯಿ ಬಹುಮಾನ ಕೊಟ್ಟಿದ್ದಾರೆ. ಎಷ್ಟು ಈ ಥರ ನನಗೆ ಆ ಪ್ರಶಸ್ತಿ ಆದಮೇಲೆ ವೃಕ್ಷಮಿತ್ರ ಪ್ರಶಸ್ತಿ ಮತ್ತು ವಿಶೇಷವಾಗಿ ಪೂಜ್ಯರು ಹುಟ್ಟಹಬ್ಬ ದಿನ ಚಿಂಚೋಳಿಯಲ್ಲಿ ಅಂದಿನ ಶಿಕ್ಷಣ ಸಚಿವರು ಅವ್ರು ನಮ್ಮ ಮೈಸೂರಿನ ಇವ್ರದ್ದು ತನ್ವೀರ್ ಶೇಟ್ ಅವರ ಅವ್ರ ಗುರುಗಳ ಅಮೃತಸ್ಥಲಿಂದ ತನ್ವೀರ್ ಶೇಟ್ ಸನ್ನಿಧಿಯಲ್ಲಿ ನನಗೆ ಸನ್ಮಾನ ಮಾಡಿ ಗೌರವಿಸಿದ್ದಾರೆ ಪೂಜ್ಯರು. ಅವರ ಆಶೀರ್ವಾದದಿಂದ ನಾನು ಬೀದರ್ ಕಲ್ಯಾಣ ಕರ್ನಾಟಕ ಅದೇ ಚನ್ನವೀರ ಪ್ರಶಸ್ತಿ ಕೊಟ್ಟಿದ್ದಾರೆ, ನನಗೆ ಶ್ರೀಚನ್ನ ಪ್ರಶಸ್ತಿ ಕೂಡ ಕೊಟ್ಟಿದ್ದಾರೆ. ಪೂಜ್ಯರಿಗೆ ಭಕ್ತಿಪೂರ್ವಕ ಮತ್ತೊಮ್ಮೆ ಪ್ರಣಾಮಗಳು. ಅಂದಿನ ಕಾರ್ಯಕ್ರಮ ಚಿಂಚೋಳಿದ ಕಾರ್ಯಕ್ರಮ ನೆನಪು ಬರ್ತಾ ಇದೆ ನನಗೆ. 2005ರಲ್ಲಿ 10-11ರಲ್ಲಿ ಮತ್ತು ವೃಕ್ಷಮಿತ್ರ ಅವಾರ್ಡ್ ಯಡಿಯೂರಪ್ಪರಲ್ಲಿ ಬೆಂಗಳೂರಿನಲ್ಲಿ ಇಂಥ ಹಲವಾರು ಪ್ರಶಸ್ತಿಗಳು ನಮ್ಮ ಸಸಿ ಅಣ್ಣಾ ಹಜಾರು ಹಚ್ಚಿದ್ದಾರೆ. ಎಲ್ಲ ಪೂಜ್ಯ ಹಾರ್ಕೂಡು ಶ್ರೀಗಳ ಅಮೃತ ಸೇರಿದಂತೆ ಎಲ್ಲ ಮಠಾಧೀಶರು, ಎಲ್ಲ ಜಗದ್ಗುರುಗಳು, ಅಣ್ಣಾ ಹಜಾರೆ, ಅನಿಲ್ ಕುಂಬಳೆ ಕ್ರಿಕೆಟ್ ಆಟಗಾರ, ದೇವೇಗೌಡರು, ಕುಮಾರಸ್ವಾಮಿಯವರು ಸೇರಿದಂತೆ ಎಲ್ಲ ಗಣ್ಯ ವ್ಯಕ್ತಿಗಳು, ಮುಖ್ಯಮಂತ್ರಿ ಮತ್ತು ವಿಶೇಷವಾಗಿ ಸಿದ್ದರಾಮಯ್ಯ ಅವರು ನಮಗೆ ಹಚ್ಚಿದ್ರಾಮ ಅವ್ರನ್ನ ಮರ್ಕೊಂಡು ಈ ಥರ ಅನೇಕ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಕೈಲಿ, ವಿಷ್ಣುವರ್ಧನ್ ಕೈಲಿ ಹಚ್ಚಿದ್ದೇನೆ. ಈಗ ಅನೇಕ ಗಣ್ಯ ವ್ಯಕ್ತಿಗಳು ಅವ್ರದ್ದು ಆಸಕ್ತಿ ಹಚ್ಚಿದ್ದೇನೆ. ಇವಾಗ ನಾನು ಕೋಟಿ ವೃಕ್ಷ ಆಂದೋಲನ ಮುಂದುವರ್ಸಿದೆ. ಏನು ಕೋಟಿ ವೃಕ್ಷ ಆಂದೋಲನ ಮುಂದಿನ ಇಂದು ಪರಿಸರ ದಿನಾಚರಣೆ. ಪೂಜ್ಯರು ಹೀಗಿದ್ದಾರೆ, ಅಳುವಳುತ್ತಾ ಬರುವ ಭಕ್ತರಿಗೆ ನಗುನಗುತ್ತಾ ಕಳಿಸುವ ಸ್ವಾಮೀಜಿಯವರಂದೇ ನಮ್ಮ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ. ಯಾರು ದುಃಖ ದುಮ್ಮಾನಗಳಿಂದ ನಾನು ಒಂದ್ಸರಿ ಕಾರ್ಯಕ್ರಮ ನಾನು ಅಳ್ತಾನೆ ಬಂದು ನಮ್ಮ ತಂದೆಯವ್ರಿಗೆ ಆರಾಮಿರಲಿಲ್ಲ. ನಾನು ಇವು ಜಾತ ಎಲ್ಲ ಇಟ್ಕೊಂಡು ನನ್ನ ಮಗಳಿನ ಸಣ್ಣ ಹೊಡೆದಳು, ಇವಾಗ ಇಂಜಿನಿಯರ್ ಮುಗಿಸ 20-22 ವರ್ಷಗಳಿಂದ ಬಂದಿದ್ದೆ.
ನಾನು ಭಾಳ ಇದರಿಂದ ಮಾತಾಡಿದೆ, ನಮ್ಮ ತಂದೆಯವ್ರಿಗೆ ಆರಾಮಿಲ್ಲ, ಏನಾಯಿತು ಅಂದ್ರೆ ಅವ್ರು ಬಂದು ಆಶೀರ್ವಾದ ತೊಗೊಂಡ್ಮೇಲೆ ನಮ್ಮ ತಂದೆಯವ್ರಿಗೆ ಅಲ್ಲಿ ಆರಾಮ ಅಂತ ಹೇಳಿದ್ರು ನಮ್ಮ ತಾಯಿಯವರು. ಅಂದರೆ ಅವ್ರ ಆಶೀರ್ವಾದ ನಾವು ಎಲ್ಲಿ ಭಕ್ತಿ ಶ್ರದ್ಧೆಯಿಂದ ನಾವೇನು ಮಾಡ್ತೇವಲ್ಲ ಅದು ನಮ್ಮೆಲ್ಲ ಇಷ್ಟಾರ್ಥ ಸಿದ್ಧಿ ಆಯ್ತದೆ. ಅವ್ರು ಆಜ್ಞೆ ಮಾಡಿದ್ರು ಇವತ್ತು ಫಸ್ಟ್ ನಮ್ಮಲ್ಲೇ ಬರಬೇಕಂತ ತಿಳ್ಕೊಂಡು ನಾನು ಇವತ್ತು ಯಾಕೆ ಧರ್ಮ ಸಂಘಟನೆ ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಈ ಸಂಘಟನೆಯಲ್ಲಿ ಫಸ್ಟ್ ಅವ್ರ ಆಶೀರ್ವಾದ ನಾವು ಮಾಡ್ತಾ ಇದ್ದೇವೆ. ಅವ್ರು ಹುಮ್ನಾಬಾದಲ್ಲಿ ಕೊಡ್ತು. ಅವಾಗ ನಾವು ಸ್ಟಾರ್ಟಿಂಗ್ ಇಲ್ಲೆಲ್ಲ ಈ ಭಾಗ ಅಂದರೆ ತುಂಬ ನೆಗ್ಲೆಕ್ಟೆಡ್ ವಿಲೇಜ್, ಈ ಭಾಗದಲ್ಲೆಲ್ಲ ಗುಡ್ಡಗಾಡುಗಳು ನಾವೆಲ್ಲ ಅವ್ರು ಒಂದು ಲಾರಿ ಲೋಡ್ ತಂದು ನಾನು ವಿತರಣೆ ಮಾಡಿದ್ವಿ. ಅವೆಲ್ಲ ನೆನಪು ಬರ್ತಾ ಇದೆ. ನನ್ನ ಮಗಳಿಂದ ಚಿಕ್ಕವಳಿದ್ದು ನಮ್ಮ ಇಬ್ಬರು ಹುಡುಗಿರು ತಂದು ನಾನೆಲ್ಲ ಜಾಗದಲ್ಲಿ ಭಾಗವಹಿಸಿ ಫೋಟೋಗಳಿವೆ. ಅದಕ್ಕೆ ಈ ಹಾಕೋಳ ಮಠ ನಾನು ದತ್ತು ತೆಗೆದುಕೊಂಡು ಶಾಲಾ ಮಕ್ಕಳಲ್ಲಿ ಮತ್ತು ವಿಶೇಷವಾಗಿ ನಿಮ್ಮ ಗುರುಲಿಂಗ ಶಿವಾಚಾರ್ಯ ವಸತಿ ಶಾಲೆ ಕೂಡ ದತ್ತು ತೆಗೆದುಕೊಂಡು ಎಲ್ಲರೂ ಏನೇನೋ ಸೇವೆ ಮಾಡ್ತಾರೆ. ಶಾಲೆಯನ್ನು ದತ್ತು ತೆಗೆದುಕೊಂಡು ಕಳೆದ ಫೆಬ್ರವರಿ 28 ವಿಜ್ಞಾನ ದಿನಾಚರಣೆ ಕೂಡ ಮಾಡಿ ಮಕ್ಕಳಿಗೆ ವಿಜ್ಞಾನ ಬಗ್ಗೆ ಉಪನ್ಯಾಸ ಕೊಡ್ತೀನಿ ಗುರುಗಳ ಆಶೀರ್ವಾದದಿಂದ. ಈ ಥರ ಶಾಲೆ ಅಭಿವೃದ್ಧಿ ಕೂಡ ನಾನು ದುಡ್ಲಿಕ್ಕೆ ಸಿದ್ಧನಿದ್ದೇನೆ. ಅವ್ರು ಫ್ರೀಯಾಗಿ ಮಾಡ್ತಾ ಇದ್ದಾರೆ ಶಾಲೆ, ಉಚಿತವಾಗಿ ಯಾವ ದುಡ್ಡಿಲ್ಲ ಇಲ್ಲ. ಆ ಶಾಲೆಗೆ ನಮ್ಮಿಂದ ಏನಾದರೂ ನಾ ಗರೀಬ್ ಮನುಷ್ಯ, ನನಗೆ ನೌಕರಿ ಇಲ್ಲ, ಚಾಕ್ರಿ ಇಲ್ಲ, ಹೊಲನೂ ಇಲ್ಲ, ಏನೂ ಇಲ್ಲ. ಆದರೆ ಅವರ ಆಶೀರ್ವಾದ ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಶೈಲೇಂದ್ರ ಕವಡೆ ಅಂದ್ರೆ ಯಾಕೆ ಕೋಟ್ಯಾಧಿಪತಿನೋ ಅಂತ ನನ್ನ ಬಳಿ ಏನೂ ಇಲ್ಲ, ಮನೆ ಅಷ್ಟೇ. ಎಲ್ಲ ಅವ್ರ ಆಶೀರ್ವಾದ ಎಲ್ಲ ಸಿಕ್ಕ. ನಾವು ಪಂಚಾಯತ್ ಮೆಂಬರ್ ಇದೆ, ಪಿ ಎಲ್ ಡಿ ಡೈರೆಕ್ಟರ್ ಇದೆ, ಮನೆ ಕೂಡ ಮೆಂಬರೇ, ಮನೆಯೇ ಇಲ್ಲ, ಮಾಡ್ಕೊಂಡು ಈ ಥರ ಎಲ್ಲ ಅವರ ಆಶೀರ್ವಾದನ ಎಲ್ಲ ದುಡಿತಾ ಇದ್ದೀನಿ. ಅದು ಅವ್ರ ಶಕ್ತಿ, ನಾನೇನು ಅಂತ ಇವೇನ. ಆದರೆ ಈ ಕೋಟಿ ವೃಕ್ಷ ಇನ್ನು ಪರಿಸರ ದಿನಕ್ಕೆ 2 ಮಾತ್ರ ಮುಗಿಸ್ತೇವೆ. ವಿಶ್ವ ಪರಿಸರ ದಿನಾಚರಣೆ 1972ರಿಂದ ಈ ಒಂದು ವಿಶ್ವಸಂಸ್ಥೆಯವರು ವಿಶ್ವದಲ್ಲಿ ಪರಿಸರ ಯಾಕೆ ಹಾಳಾಗ್ತಾ ಇದೆ, ಪರಿಸರ ಮಾಲಿನ್ಯ ಯಾಕೆ ಆಗ್ತಾ ಇದೆ, ಇದ್ರ ಬಗ್ಗೆ ಚಿಂತನೆ ಮಾಡಲಿಕ್ಕೆ ಒಂದು ವಿಶ್ವಸಂಸ್ಥೆಯವರು ಸಭೆ ನಡೆಸಿ 1974ರಿಂದ ವಿಶ್ವ ಪರಿಸರ ದಿನಾಚರಣೆ ವಿಶ್ವದೆಲ್ಲೆಡೆ ಆಚರಿಸ್ತಾರೆ. ವಿಶ್ವದೆಲ್ಲೆಡೆ ಹಂಗೆ ನಮ್ಮ ದಸರಾ ದೀಪಾವಳಿ ಆ ಥರ ಆಚರಿಸ್ತೇವಲ್ಲ, ನಮ್ಮ ಪರಿಸರ ದಿನಾಚರಣೆ ಕೂಡ ಹಬ್ಬದ ಮುಖಾಂತರ ಆಚರಿಸ್ತಾರಂಥ ಸ್ವಾಮೀಜಿಯವರು ಅಂದರೆ ನಮ್ಮ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ. ನೋಡಿ ಅವ್ರು ಎಷ್ಟು ಉತ್ಸಾಹ, ಬೇರೆ ಬೇರೆ ಈ ಥರ ಉತ್ಸವ ನಾನು ಫಸ್ಟ್ ಇವ್ರ ಮೇಲೆ ಮಾಡ್ತಾಯಿದ್ದೇನೆ. ಈ ಥರ ಒಂದು ನಮ್ಗೆ ಆಮಂತ್ರಣ ಮಾಡಿ ನಮ್ಮಂಥ ಕಲಾವಿದರು ನಮ್ಮಂಥ ಪರಿಸರದವ್ರಿಗೆ ಕರೆಸಿ ಏನು ಮಾಡ್ತಾಯಿದ್ದಾರೆ. ನಮ್ಗೆ ತುಂಬ ಖುಷಿಯಾಗಿದೆ. ನಾನು ಇವತ್ತು ನನ್ನ ಧರ್ಮ ಸಂಕಟ, ಯಾಕಂದ್ರೆ ಅವಾರ್ಡ್ ತೊಗೊಂಡ ವ್ಯಕ್ತಿ ನಾನು. ಮತ್ತು ಇನ್ನೊಂದು ನಮ್ಗೆ ಇವತ್ತು ಏನಾಗಿದೆ, ಈಗ ನೀತಿ ಸಂಹಿತೆ ಅಂದರೆ ನಾವೆಲ್ಲ ಲೀಡರ್ಗಳೆಲ್ಲ ಇವತ್ತು ಯಾರು ಬರ್ಲಿಕ್ಕೆ ಸಾಧ್ಯ ಇಲ್ಲ ಕಾರ್ಯಕ್ರಮಗಳಿಗೆ. ಅದಕ್ಕಾಗಿ ಗೌರ್ಮೆಂಟ್ದವ್ರು ಯಾವುದು ಇಟ್ಟಿಲ್ಲ. ಶೈಲೇಂದ್ರ ನೀವು ಬರಬೇಕು, ನಮ್ಮ ಕಾರ್ಯಕ್ರಮಕ್ಕೆ ಇರಬೇಕು. ನಮಗೆಲ್ಲ ಧರ್ಮ ಸಂಕಟ, ನಾವು ಗುರುಗಳಿಗೆ ಆಜ್ಞೆ ಕೊಟ್ಟಿದ್ದೆವು ಇವತ್ತು ಇಲ್ಲಿ ಬರಲೇಬೇಕಂತ. ನಾನು ಕೆಲವು ಸಮಯ ಬದಲಾವಣೆ ಮಾಡಿ ಕೂಡ ಇಟ್ಟಿದ್ದೀನಿ. ಈ ಹುಮ್ನಾಬಾದಲ್ಲಿ ಮತ್ತಿದೆ ಮುಸ್ತರಿ ಆ ಕಡೆ ಎಲ್ಲ ಬೇರೆ ಕಡೆ ಎಲ್ಲ. ಅದಕ್ಕಾಗಿ ಇವತ್ತು ನೀತಿ ಸಂಹಿತೆ ಇದ್ದ ನಮ್ಗೆ ವರದಾನೆ ಆಗಿದೆ ಇವತ್ತು ಪರಿಸರ ದಿನಾಚರಣೆ. ಯಾಕಂದ್ರೆ ಗುರುಗಳ ಮೇಲೆ ನಾವು ಆರಾಮಾಗಿ ಮಾತಾಡೋಕ್ಕೆ ಈ ಥರ ನಾವು ಅವ್ರ ಆಶೀರ್ವಾದ ಮಾಡ್ತಾ ಇದ್ದೇವೆ. ಪರಿಸರ ನಾವು ನೀವೆಲ್ಲ ವೈಜ್ಞಾನಿಕ ತಾಂತ್ರಿಕ ಮೊಬೈಲ್ ಯುಗದಲ್ಲಿ ವಾಸ್ತಾ ಇದ್ದೇವೆ. ಸಕಾಲದಲ್ಲಿ ಮಳೆ ಬರ್ತಾ ಇಲ್ಲ, ಬೇಸಿಗೆ ಆಗುತ್ತಾ ಇದೆ. ಈ ವರ್ಷದ ಬಿಸಿಲು, ಭೂಮಿ ತಾಯಿ ಬೆಂಕಿ ಚೆಂಡಾಗಿದ್ದಾಳೆ ನೋಡಿ. ಎಷ್ಟು 50 ಸೆಲ್ಸಿಯಸ್ ಸೆಂಟಿಗ್ರೇಡ್ ಇದು ನಮ್ಮದು ಬಿಸಿಲಿನ ತಾಪಮಾನ. ದೆಹಲಿ ಮಹಾನಗರ, ಕಲಬುರಗಿ 48, 46, 47 ಈ ವರ್ಷದ ಶೆಕೆ ಅದು ಹೇಳತ್ತೀರೋದು. ನಮ್ಮಂಥ ಓಡಾಡೋರಿಗೆ ಆ ಥರ ಆಗಿದೆ. ನಮ್ಮ ತಾಯಿಯವರೆಲ್ಲ ಇನ್ನೂ ನೀರ್ಕಿನೇ ಹೋಗಲ್ರಿ ಅಂತ ಮನೆಗೆಲ್ಲ ಅವ್ರು ಫ್ಯಾನ್ದಾಗ ಕುಂತ್ರೂ ಅವರಿಗೆಲ್ಲ ಅದು ಆಗಿದೆ. ಫಸ್ಟ್ ಬಾರಿ 20 ವರ್ಷಗಳ ನಂತರ ಪ್ರಥಮ ಬಾರಿಗೆ ಭೂ ತಾಪಮಾನ ಹೆಚ್ಚಳಾಗಿದೆ. ಭೂಮಿಯ ತಾಪಮಾನ ನಮಗೇನು ಹೆಚ್ಚಳ ಆಗ್ಬೋದು ಅಂತ ನೀವು ಕೇಳ್ಬೋದು. ಭೂಮಿಯ ತಾಪಮಾನ ಹೆಚ್ಚಳದಿಂದ ಉತ್ತರ ಧ್ರುವ ದಕ್ಷಿಣ ಹಿಮಗಡ್ಡೆ ಕರಲಾರಂಭಿಸಿವೆ. ಕರೆಗೆ ಏನು ವಿಜ್ಞಾನಿಗಳು ಹೇಳಿದ್ದಾರೆ, 2000 ದೀಪಗಳು ಮುಳುಗಲಿವೆ, ಅನೇಕ ಮಹಾನಗರ ಮುಳುಗಲಿವೆ. ಎಲ್ಲ ವಿಜ್ಞಾನಿಗಳು ಹೇಳಿದ ಮಾತು ಸತ್ಯ ಆಗ್ತಾ ಇದೆ. ಅನೇಕ ಶರಣರು ಗುರುಗಳು ಹೇಳಿದ ಪ್ರಕಾರ ಅವರು ಹೇಳಿದಂತೆ ಅನೇಕ ಅಣ್ಣ ಬಸವಣ್ಣವರು ಹೇಳಿದ್ದಾರೆ 12ನೇ ಶತಮಾನದಲ್ಲಿ ಒಲೆಗೆ ಉರಿ ಹತ್ತಿದರೆ ನಿಲ್ಲಿಸಬಹುದು, ಧರೆಗೆ ಉರಿ ಹತ್ತಿದರೆ ನಿಲ್ಲಿಸಬಹುದೇ? ಒಂದು ವೇಳೆ ನಮ್ಮ ಮನೆಯಾಗ ಉರಿ ಹತ್ತಿದ್ರೆ ನಮ್ಮ ಮಮ್ಮಿ ಆರಿಸ್ಬೋದು, ಇಡೀ ಹಾರ್ಕುಡ್ ಹೊತ್ತುರಿದ್ರೆ ಆರಿಸ್ಬೋದೇ? ಆ ಥರ ಭೂಮಿ ತಾಯಿ ಬೆಂಕಿ ಚೆಂಡಾಗಿದ್ದಾಳೆ. ನಿಮ್ಮ ಹಾರ್ಕುಡ್ದು ಎಲ್ಲ ಮಕ್ಕಳಲ್ಲಿ ವಿನಂತಿ ಮಾಡೋ ಎಲ್ಲ ಗುಡ್ಡಗಳು ನಿಮ್ಮ ಮನೆಯಲ್ಲಿ 1 ಇಂಚು ಜಾಗ ಬಿಡಲಾರ್ದೆ ಗಿಡಗಳು ಹಚ್ಚರೇ ಉಳಿಗಲ್ಲ ನೋಡಿ. ಇನ್ನೂ ನಾವೆಲ್ಲ ಭಾಳ ಯೋಜನೆ ಇದೆ. ನಿಮ್ಮ ರಸ್ತೆ ಬದಿ ಕೂಡ ಏನು ಈ ವಿಭಜಕ ರಸ್ತೆ ಮಾಡಿದ್ರೆ ಎಲ್ಲ ಹಸಿರುಮಯ ಆಗಬೇಕು. ಮುಡುಬಿಲಿಂದ ಬಂದ ತಕ್ಷಣ ಹಾರ್ಕುಡ್ ಎಂಟ್ರ್ ಆಗ್ತಾರೆ, ನಾವು ಹಸಿರು ಮಠಕ್ಕೆ ನಮ್ಗೆ ಸ್ವಾಗತ ಮಾಡಬೇಕೆಂಬುದು ನಮ್ಮ ಕಲ್ಪನೆ. ನಮ್ಮ ನಾರಾಯಣರಾವ್ ದಿವಂಗತ ನಾರಾಯಣರವರು ನಾವೆಲ್ಲ ಕಲ್ಪನೆ ಕೊಟ್ಟ ಮೇಲೆ ಅವತ್ತು ನಾವು ಇಲ್ಲಿ ಗಿಡಗಳು ಕೂಡ ಹಚ್ಚೋಗಿದ್ದೆವು. ನಮ್ಮ ಕಲ್ಪವೃಕ್ಷ ತೆಂಗಿನ ಗಿಡಗಳು. ನಾನು ಅವತ್ತಿನ ಸಮಾರಂಭ ನಮ್ಮದು ಗುರುಗಳದ್ದು ಅನೇಕ ಕಾರ್ಯಕ್ರಮ ಅವ್ರದ್ದು ನಾರಾಯಣರವ್ರದ್ದು ನಮ್ಮ ಗುರುಗಳು ಅವರೇ. ನಾನು ಇಲ್ಲದ್ರೆ ಲೆಕ್ಚರ್ ಆಗಿ ಇಂಜಿನಿಯರ್ ಎಲ್ಲೋ ಹೋಗ್ತಿದ್ದೆ. ಅವರು ಇದರಲ್ಲಿ ಮಲ್ಲಿ ಜಡ್ಪಿ ಮೆಂಬರ್ ಇದ್ದಾಗ ನಮಗೂ ಅವ್ರ ಸಂಬಂಧ ಪಂಚಾಯತ್ ಮೆಂಬರ್ ಇದ್ದಾಗ ಈಗ ನೆನೆಸ್ತಾ ಇದ್ದೀನಿ ಅವರಿಗೆ. ಅಲ್ಲೂ ಕೂಡ ನಾನು ಇದು ಮಾಡಿದ್ದೇನೆ. ಅದಕ್ಕಾಗಿ ನಮ್ಮ ತಾಪಮಾನ ಹೆಚ್ಚಳದಿಂದ ಬಹಳಷ್ಟು ಪ್ರಕೃತಿ ವಿಪತ್ತು ಸಂಭವಿಸಲಾರಿಸಿವೆ. ಅಣ್ಣ ಬಸವಣ್ಣ ಹೇಳಿದ ಮಾತೆಲ್ಲ ಸತ್ಯ ಆಗ್ತಾ ಇದೆ, ವಿಜ್ಞಾನಿಗಳು ಹೇಳಿದ ಮಾತೆಲ್ಲ ಸತ್ಯ ಆಗ್ತಾ ಇದೆ. ಅವರೆಲ್ಲ ಹೇಳಿದ ಮಾತು ನಾವು ಯಾರು ಕೇಳಿದ ಮಾಡಿದುಣ್ಣೋ ಮಾರಾಯ ಪರಿಸ್ಥಿತಿ ಬಂದಿದೆ. ಇಂಗಾಲಾಮ್ಲ ಹೆಚ್ಚಳಾಗ್ತಾ ಇದೆ. ಕಾರ್ಬನ್ ಮಿಥಿಲ್ ಹೆಚ್ಚಳದಿಂದ ಭೂಮಿಗೆ ಜ್ವರ ಬರ್ತಾ ಇದೆ. ಯಾಕೆ ಜ್ವರ ಬರ್ತಾ ಇದೆ? ಭೂಮಿಯ ತಾಪಮಾನ ಹೆಚ್ಚಳಾಗ್ತಾ ಇದೆ. ನಾವು ದಿನನಿತ್ಯ ಬಳಕೆ ಮಾಡೋಂಥ ವಾಹನಗಳ ಉಗುಳುವಿಕೆ, ಇಂಗಾಲಾಮ್ಲ, ಮತ್ತು ನಾವು ಅಡುಗೆ ಮಾಡೋ ಕುಳ್ಳಿನ ಹೋಗಿ ಫ್ಯಾಕ್ಟ್ರಿ ಹೋಗೆಲ್ಲ ಸೇರಿ 9 ಬಿಲಿಯನ್ ಟನ್ ಇಂಗಾಲಾಮ್ಲ ಉತ್ಪತ್ತಿ ಆಗ್ತಾಯಿದೆ. ಇಂಗಾಲಾಮ್ಲ ಅಡುಗೆ ಮಾಡಿ ಕುಳ್ಳಿನ ಹೋಗಿ ಹಿಡಿದು ಫ್ಯಾಕ್ಟ್ರಿ ಹೋಗೆಲ್ಲ ಸೇರಿ 9 ಬಿಲಿಯನ್ ಟನ್ ಇಂಗಾಲಾಮ್ಲ ಉತ್ಪತ್ತಿ. ಅದಕ್ಕಾಗಿ ಇದು ನಾವು ಇಂಗಾಲಾಮ್ಲ ಕಡಿಮೆ ಮಾಡಬೇಕು, ಎಲ್ಲರೂ ಮರಗಿಡಗಳು ಹಚ್ಚಬೇಕು. ಇದು ಭೂಮಿಯ ತಾಪಮಾನ ಅಂದರೆ 5 ತಾಸಿನ ಮಾತ್ರ ಇನ್ನೊಂದು 2 ಮಾತ್ರ ಮುಗಿಸ್ತಾ ಇದ್ದೀನಿ, ಊರುಗಳಿಗೆ ಹೋಗೋ ಸಮಯ ಇದೆ. ಇದರಿಂದ ಏನಾಗ್ತದೆ, ಅನೇಕ ಜೀವ ವೈವಿಧ್ಯಗಳು ಮಾಯಾಗಲಿವೆ.
ವಿಶೇಷವಾಗಿ ನಮ್ಮ ಪಾತ್ರಗಿತ್ತಿ ಏನು ಕೆಲಸ ಮಾಡ್ತದ ಹೇಳ್ರಿ ಗುರುಲಿಂಗ ಶಿವಾಚಾರ್ಯ. ನೋಡ್ರಿ, ಈ ಭೂಮಿಯ ತಾಪಮಾನ ಹೆಚ್ಚಳದಿಂದ ನಮಗೆ ಏನು ಪರಾಗಸ್ಪರ್ಶದಲ್ಲಿ ಸಹಾಯ ಮಾಡುವಂಥ ಚಿಟ್ಟೆ ಮಾಯಾಗಲಿದೆ. ಮುಂದಿನ ದಿನಗಳಲ್ಲಿ ಚಹಾ ಕುಡಿಯೋರಿಗೆ ಚಹಾ ಪತ್ತಿ ಸಿಗಲಾರ, ಕಾಫಿ ಸಿಗಲಾರ ಅಂತ ಪರಿಸ್ಥಿತಿ ಉದ್ಭವ ಆಗಲಿದೆ. ಒಂದು ಚಿಟ್ಟೆ ಮಾಯ ಆದರೆ, ಪತಂಗ ಮಾಯ ಆದರೆ, ಬಟರ್ಫ್ಲೈ ಮಾಯ ಆದರೆ ಈ ಪರಿಸ್ಥಿತಿ ಬಂದರೆ ಇದೇ ತರಕ ಅಲ್ಲಿ ಹಲವಾರು ಜೀವ ವೈವಿಧ್ಯಗಳು ಮಾಯ ಆಗೋದ್ರಿಂದ ಪರಿಸರ ಅಸಮತೋಲ. ನಮ್ಮ ಬೀದರ್ ಜಿಲ್ಲೆಯಲ್ಲಿ 7% ಅರಣ್ಯ, ವಿಶೇಷವಾಗಿ ಬಸವ ಕಲ್ಯಾಣ ತಾಲೂಕು ತುಂಬ ಅರಣ್ಯ ಕಡಿಮೆ. ಈ ಹಾರ್ಕೋಡ್ ಅಂದರೆ ಗುಲ್ಬರ್ಗ ಕೊನೆಯ ಊರು, ಗಡಿಯ ಕೊನೆಯ ಊರು ಆಳಂದು. ಇಲ್ಲಿ ತುಂಬ ಮರಗಿಡಗಳು ಇನ್ನೂ ಅವಶ್ಯಕತೆ ಇದೆ. ನಾನೆಲ್ಲ ಜಿಲ್ಲಾ ಪಂಚಾಯತ್ವರಿಗೆ ಹೇಳಿ ಮತ್ತೊಬ್ಬರಿಗೆ ಹೇಳಿ ಗುಡ್ಡಗಳು ಹಸಿರು ಮಾಡಬೇಕು. ಇವರು ಶಾಲೆಗೆ ಹೋದೆ ಗುಡ್ಡದಲ್ಲಿ ಯಾವುದೋ ಇನ್ನೂ ಗಿಡಗಳು ಚೆನ್ನಾಗೆಲ್ಲ ಕಾಪಾಡಿದ್ದಾರೆ ಹೈಸ್ಕೂಲ್ದವರು, ಅವ್ರಿಗೆ ಧನ್ಯವಾದಗಳು. ಇನ್ನೂ ಕೂಡ ನಮ್ಮ ಗುರುಗಳು ತುಂಬ ಪರಿಸರ ಪ್ರೇಮಿಗಳಾಗಿದ್ದಾರೆ. ಜೊತೆಗೆ ಈ ಪರಿಸರ ಅಸಮತೋಲನ ಮತ್ತೆ ಭೂಮಿಯ ತಾಪಮಾನ ಹೆಚ್ಚು ಇನ್ನೂ ಏನಾಗುತ್ತೆ ಅಂದರೆ ಬರಗಾಲ ಆವರಿಸಲಿದೆ, ಮಹಾಮಳೆ ಆಗಲಿದೆ ಮತ್ತು ಆರೋಗ್ಯದ ಮೇಲೆ ತುಂಬ ಪರಿಣಾಮ ಬೀರಲಿದೆ. ನೋಡಿರಿ, ಒಂದು ಆಘಾತಕರ ಸುದ್ದಿ ಹೇಳಿದ್ದಾರೆ, ಮದುವೆ ಆದರೆ ಮುಂದೆ ಮಕ್ಕಳೇ ಆಗಲ್ಲ. ನೋಡಿ ಎಂಥ ಆಘಾತಕರ ಸುದ್ದಿ. ಬಂಜೆತನ ಆವರಿಸಲಿದೆ, ಮಹಿಳೆಯರ ಆರೋಗ್ಯ ಮೇಲೆ ಪರಿಣಾಮ ಬೀರಲಿದೆ. ಇವಾಗ ನೋಡ್ರಿ ರೇಷೋ, ಮಹಿಳೆಯರೇ ಸಿಗ್ತಾ ಇಲ್ಲ, ಹುಡುಗಿಯರೇ ಸಿಗ್ತಾ ಇಲ್ಲ ಮದುವೆ ಮಾಡ್ಕೋಬೇಕಾದ್ರೆ. ಇದೆಲ್ಲ ಯಾಕಾಗಿದೆ? ಪರಿಸರ ಅಸಮತೋಲ. ಇವು ಯಾವಾಗಲೂ ಹೆರಿಗೆ ನಾ ಕೇಳಿ ನಮ್ಮ ತಾಯಿಯರಿಗೆ ನಾ ಎಲ್ಲಿ ಹುಟ್ಟೀನಿ, ಯಾವ ಹಾಸ್ಪಿಟಲ್ದಾಗ ಹುಟ್ಟೀನಿ ಅಂತ ಕೇಳ್ದೆ. ಇಲ್ಲ ನೀ ಸುಡು ಬಿಸಿಲಾಗೆ ಹುಟ್ಟೀವಿ ಅಂತ ಅಂದರು. ಪಂಡಿತ್ ಜವಾಹರ್ಲಾಲ್ ನೆಹರು ಅವತ್ತು ತೀರ್ಕೊಂಡ್ರೆ ಅವತ್ತಿನ ದಿನ ಜನ್ಮ ತಾಳಿಗೆ ಅಂದ್ರೆ ಯಾವ ಹಾಸ್ಪಿಟಲ್ದಾಗ ನಂಗೆ ಜನ್ಮ ಆಗಿದೆ ಅಂತ ಕೇಳಿದೆ. ಇವತ್ತಿನ ಸಿದ್ರಿ ನಡೆದ ಏನೋ ಅಂತ. ಇಲ್ಲ ನಾ ಮನೆಯಲ್ಲೇ ಮಸ್ತ್ ಊಟ ಮಾಡಿದೆ, ನೇರವಾಗಿ ಹೆರಿಗೆ ಅಂತ ನಮ್ಮ ತಾಯಿ ಹೇಳ್ತಾರೆ. ಈ ಥರ ಹಿರಿಯರು ನೋಡ್ರಿ, ಅವ್ರು ಇನ್ನೂ ಕಣ್ಣು ಕಾಣಿಸ್ತವೆ, ಇನ್ನೂ ಹಲ್ಗಟ್ಟಿವೆ, ನಮಗೆಲ್ಲ ಕೂದಲು ಬೆಳಗಾಗುತ್ತೆ. ಇದೆಲ್ಲ ಯಾಕೆ ಆಗ್ತಾ ಇದೆ? ಪರಿಸರ ಅಸಮತೋಲ. ಅದಕ್ಕೆ ದಯವಿಟ್ಟು ಪರಿಸರ ಸಮತೋಲನ ಆದ್ಯತೆ ಕೊಡ್ರಿ ಅಂತ ಹೇಳಿ ಈ ವರ್ಷದ ಪರಿಸರ ದಿನಾಚರಣೆ ಘೋಷವಾಕ್ಯ ಇದೊಂದು ಹೇಳಿ ಮುಗಿಸ್ತೇವೆ. ಈ ವರ್ಷದ ಘೋಷವಾಕ್ಯ ಏನಿದೆ? ನಮ್ಮ ಭವಿಷ್ಯ ನಮ್ಮ ಭೂಮಿ. ಏನು ವರ್ಷಿಗೆ ಒಂದ್ಸರಿ ವಿಶ್ವ ಪರಿಸರ ದಿನ ಘೋಷವಾಕ್ಯಗಳೆಲ್ಲ ನೆನಪಿಡ್ಬೇಕು ನೀವು. ಇವೆಲ್ಲ ಎಕ್ಸಾಮ್ದಾಗ ಇವೇ ಬರೋವ, ಮತ್ತೇನು ಬರೋದಿಲ್ಲ. ನೀವು ಯಾವುದೇ ಇಂಜಿನಿಯರ್, ಡಾಕ್ಟರ್, ತಹಶೀಲ್ದಾರ್, ಅಂಗನವಾಡಿ ಆಫೀಸರ್, ಶಿಶುವರ್ಗ ಆಫೀಸರ್, ಯಾವ್ಯಾವ ಸಮಾಜ ಕಲ್ಯಾಣ ಆಫೀಸರ್, ಏನೇನೇ ನಿಮ್ಮ ಗುರಿಗಳಿವೆ ಎಲ್ಲ ಓದಬೇಕು, ನೆನಪಿಡಿ. ಎನ್ವೈರ್ಮೆಂಟ್ ಬಗ್ಗೆ ನಿಷ್ಕಾಳಜಿ ವಹಿಸಬೇಡಿ. ಎಲ್ಲ ಕ್ವಶನ್ಗಳು ನಮ್ಮೇ ಬರ್ತಾವೆ. ಮೊನ್ನೆ ಎಲ್ಲ ಎಕ್ಸಾಮ್ದಾಗೂ ನಮ್ಮೇ ಬಂದಾವೆ. ಈ ವರ್ಷದ ಘೋಷವಾಕ್ಯ ನಮಗಿರುವುದು ಒಂದೇ ಭೂಮಿ ಅಂತ ಮೊನ್ನೆ ನಮ್ಮ ಅರ್ಥ ಡೇ ಇತ್ತು. ಇವಾಗ ಏನು ವಿಶ್ವ ಪರಿಸರ ದಿನಾಚರಣೆ, ನಾವು ನಮ್ಮ ಭೂಮಿ ನಮ್ಮ ಭವಿಷ್ಯ. ಇವಾಗ ಏನಾಗಿದೆ? ಭೂಮಿ ಮರುಭೂಮಿ ಆಗ್ತಾ ಇದೆ, ಮರಗಿಡ ನಾಶ, ಮಣ್ಣು ಕೊಚ್ಕೊಂಡು ಹೋಗ್ತಾ ಇದೆ. ನಮ್ಮೆಲ್ಲ ಪ್ರತಿಯೊಂದು ಅರಣ್ಯ ಸಂರಕ್ಷಣೆ, ಮರಗಿಡ ಸಂರಕ್ಷಣೆ, ಭೂಮಿಯ ಸಂರಕ್ಷಣೆ ಎಲ್ಲ ಮಾಡುವುದೇ ಈ ಒಂದು ವಿಶ್ವ ಪರಿಸರ ದಿನ ಘೋಷವಾಕ್ಯ ಇದೆ. ಅದಕ್ಕಾಗಿ ನಮ್ಮ ವಿಶ್ವಸಂಸ್ಥೆಯವರು ಎಲ್ಲ ಆಚರಣೆ ಮಾಡ್ತಾ ಇದ್ದಾರೆ ಅಂದರೆ ಸೌದಿ ಅರೇಬಿಯಾ ವಿಶ್ವಸಂಸ್ಥೆಯವರು ಇಂದಿನ ವಿಶ್ವ ಪರಿಸರ ದಿನಾಚರಣೆ ಎಲ್ಲ ಆಚರಣೆ ಮಾಡ್ತಾ ಇದ್ದಾರೆ. ಸೌದಿ ಅರೇಬಿಯಾ ರಿಯಾಜ್ದಲ್ಲಿ ನಮ್ಮ ಗುರುಗಳು. ನಾವು ಕಲ್ಯಾಣ ಕರ್ನಾಟಕದಲ್ಲಿ ಪೂಜ್ಯ ಹಾರ್ಕು ಡಾಕ್ಟರ್ ಚನ್ನವೀರ್ ಶಿವಾಚಾರ್ಯ ದಿವ್ಯ ಸ್ಥಾನದಲ್ಲಿ ಆಚರಣೆ ಮಾಡಿ ನಾವು ಸುಧಾರ ಮಾಡ್ತೀವಿ. ಇವತ್ತು ವಿಶ್ವಸಂಸ್ಥೆಯವರು ಎಲ್ಲ ಆಚರಣೆ ಮಾಡ್ತಾ ಇದ್ದಾರೆ? ಸೌದಿ ಅರೇಬಿಯಾ. ಅಲ್ಲಿ ಮರುಭೂಮಿ ಇದೆ, ಅಲ್ಲಿನ ಬಗ್ಗೆ ಚಿಂತನೆ ಮಾಡುವುದೇ ಈ ವಿಶ್ವಸಂಸ್ಥೆಯ ಉದ್ದೇಶ. ಇವೆಲ್ಲ ನೆನಪಿಡಬೇಕು. ಸೌದಿ ಅರೇಬಿಯಾ ರಿಯಾಜ್ದಲ್ಲಿ 2011ರಲ್ಲಿ ನಮ್ಮ ದೆಹಲಿಯಲ್ಲಿ ವಿಶ್ವ ಪರಿಸರ ದಿನಾಚರಣೆ ಆಚರಣೆ ಮಾಡಿದ್ರು. ಅಂದ್ರೆ ವರ್ಷಿಗೆ ಒಂದು ಅತಿಥಿಯ ರಾಷ್ಟ್ರ ಇರ್ತದೆ. ಈ ವರ್ಷ ಅಲ್ಲಿದೆ ವಿಶ್ವಸಂಸ್ಥೆದು. ಅದಕ್ಕಾಗಿ ನಾವೆಲ್ಲ ಮರಗಿಡಗಳು ಬೆಳೆಸಬೇಕು, ಉಳಿಸ್ಬೇಕು ಅಂತ ಹೇಳಿ ಲಾಸ್ಟ್ ಊಟ ಅಂತ ಹೇಳಿ ಮುಗಿಸ್ತಾ ಇದ್ದೀವಿ. ಗುರುಗಳು ಒಂದು ಕ್ಷಮೆ ಕೇಳಿ. ಊಟ ಮಾಡೋ ಯೋಚಿಸಿ ಊಟ ಮಾಡಬೇಕು. ನಾವೆಲ್ಲ ಗಿಡ ಹಚ್ಚಿದ್ರೆ ಪರಿಸರ ಉಳಿಯೋದಿಲ್ಲ, ಎಲ್ಲ ಮಾಡಿದ್ರೆ ಪರಿಸರ ಸಂರಕ್ಷಣೆ ಮಾಡ್ಬೋದು. ಈಗ ನೋಡ್ರಪ್ಪ, ನಮ್ಮ ಹಾರ್ಕೋಡ್ ಗುರುಗಳದ್ದು ದಿನ ಕಾಣೋದು. ಅಲ್ಲಿ ಹೋಗ್ತಾ ಇದ್ರೆ ಒಳ್ಳೊಳ್ಳೆ ರೊಟ್ಟಿ, ಚಪಾತಿ, ಹೋಳಿಗೆ ಎಲ್ಲ ದಿನಾಲು ಹುಗ್ಗಿ ಎಲ್ಲ ಇರ್ತದೆ. ನೀವು ಎಷ್ಟು ಊಟ ಮಾಡ್ತೀರಿ ಅಷ್ಟೇ ಹಾಕೋಬೇಕು. ಗಂಗಾಳದಾಗ ನಾನು ನೋಡ್ತಾ ಇದ್ದೀನಿ ಭಕ್ತರೆಲ್ಲ 2 ಸೋಟ್ ಹಾಕೋಲ್ಲ, ಒಂದೇ ಸೋಟ್. ನೋಡ್ರಿ ನಮ್ಮ ಅಜ್ಜಿಯವರು ನಮ್ಮ ಮಮ್ಮಿಯವ್ರಿಗೆ ಊಟ ಮಾಡೋದು ನಾನು ನೋಡಿ, ಒಂದು ಅಗಳೂ ಇಲ್ಲ, ಚೆನ್ನಾಗಿ ಊಟ ಮಾಡ್ತಾರೆ. ಅವರೆಲ್ಲ ನೀರನ್ನು ಕುಡಿತಾರೆ. ಮೊದಲು ಆಸನ ಮಕ್ಕಳೆಲ್ಲ ನಗ್ತಾರೆ. ಅನ್ನ ಅಂದ್ರೆ ದೇವ್ರಂತ ತಿಳ್ಕೊ. ಊಟ ಮಾಡುವಾಗ ಏನು ಮಾಡಬೇಕು? ಥಿಂಕ್, ಈಟ್, ಸೇವ್. ಊಟ ಮಾಡುವಾಗ ಯೋಚಿಸಿ ಊಟ ಮಾಡ್ಬೇಕು. ನಮ್ಮ ಪೂಜ್ಯರು ಊಟ ಮಾಡೋದು ನೋಡಿರಿ, ಇವರು ಊಟ ಮಾಡಿದ್ರೆ, ನಿಮ್ಮ ಅಜ್ಜಿಯವರು ಊಟ ಮಾಡಿದ್ರೆ ನೀವು ಯಾರು ಮಾಡ್ತಾ ಇಲ್ಲ. ನಮ್ಮ ಮುಸ್ಲಿಂ ಸಮಾಜ ಹುಡುಗಿಯರ ನಮ್ಮ ಅಸ್ಲಾಮಿಯ ಹಾಪರ್ ಇವ್ನು ಕೈಸಾ ಖಾತೆ ಅವ್ರು ಹೆಂಗೆ ಊಟ ಮಾಡ್ತಾರೆ? ಒಂದು ಅಗಳು ಇರ್ದಾಗ ಚೆನ್ನಾಗಿ ಮಸ್ತ್ ಬಡ್ಸಿದ್ದಾರೆ. ಗಂಗಾಳ ಕ್ಲೀನ್. ನಾವು ಹೆಂಗೆ ಮಾಡ್ತೀವಿ? ನನ್ನ ಮಗಳು ಹೆಂಗೆ ಮಾಡ್ತಾಳೆ? ಗಂಗಾಳ ತುಂಬ, ಕೈ ತುಂಬ, ಬಟ್ಟಲು ತುಂಬ, ಶೇಂಗಾ ತಿಂಡಿ, ಮೊಸರು ಮಾಡಿ ಎಡೆ ಇಡ್ಲಿ ಹೆಚ್ಚು ಮಾಡೋದು. ಇದು ತಪ್ಪು. ಇದರಿಂದ ಏನಾಗ್ತಾ ಇದೆ? ಗುರುಗಳೆಲ್ಲ ಪಾಪ ಒಳ್ಳೊಳ್ಳೆ ಊಟ ಮಾಡಿಸ್ತಾರೆ. ಹುಗ್ಗಿ ಫೇಮಸ್ ಆಗ್ಯದ. ಎಲ್ಲ ಇಡೀ ಕಲ್ಯಾಣ ಕರ್ನಾಟಕ ಹೇಳ್ತಾ ಇದ್ದಾರೆ. ಹಾರ್ಕೋಡ್ ಮಠದ ದಾಸೋಹ ಫೇಮಸ್ ಹೈಟೆಕ್ ದಾಸೋಹ. ಏನು ಒಳ್ಳೆ ಹುಗ್ಗಿರಿ, ಈ ತುಪ್ಪ ಹಾಕಿದ ಹುಗ್ಗಿರಿ ಅಂತ ಎಲ್ಲ ಕಡೆ ಹೇಳ್ತಾ ಇರ್ತಾರೆ. ನಾನು ಎಲ್ಲ ಭೇಟಿಯಾದಾಗ ನಾನು ನಾಲ್ವಾರ್, ಚಿತಾಪುರ್, ಕಾಳಗಿ, ಎಲ್ಲ ಭರತ್ನೂರು ಎಲ್ಲ ಕಡೆ ಹೋಗ್ತಾ ಇರ್ತೀನಿ. ನಾನು ಅಂದರೆ ಗುರುಗಳಿಗೆಲ್ಲ ನೆನೆಸ್ಕೊಂಡು ಹೇಳಿದಾಗ ಅಂತಾರೆ, ನಿಮ್ಮ ಹಾರ್ಕೋಡ್ ಮಠದ ದಾಸೋಹ ಹಾಗಿದೆ ರೀ, ಹೆಂಗಿದೆ, ಒಳ್ಳೆ ಹೈಟೆಕ್ ಮಾಡ್ತಾರೆ, ಭಾಳ ತುಪ್ಪದಾಗ ಹುಗ್ಗಿ ಇರ್ತದೆ ರೀ, ಭಾಳ ಉಣ್ಬೇಕು, ನನಗೆಲ್ಲ ನೆನೆಸ್ತಾ ಇರ್ತಾರೆ ನಾನು ಹೋದಾಗೆಲ್ಲ.
ಅದಕ್ಕಾಗಿ ನಾವೆಲ್ಲ ಊಟ ಮಾಡೋ ಯೋಚಿಸಿಕೊಂಡು ಮಾಡಬೇಕು. ನೀವು ಹೆಚ್ಚಾಗಿದ್ದು ಏನು ಮಾಡ್ತೀರಿ ಹೋಗಿ ತಿಪ್ಪೆ ಹಾಕ್ಲತ್ತಾರ ಇವರೆಲ್ಲ ಮಠದವ್ರು, ಇವರೆಲ್ಲ ಕೆಲಸದವ್ರು. ಅದರಿಂದ ಏನಾಗ್ತಾ ಇದೆ, ತಿಪ್ಪಿದ ಹಾಕ್ತಾರೆ, ಕೊಳೆತು ಏನಾಗ್ತದೆ, ಮಿಥೇನ್ ಅನಿಲ ಹೆಚ್ಚಳ ಆಗ್ತಾ ಇದೆ. ಭಾರತ ರಾಜ್ಯ ಏನಾಗ್ತಾ ಇದೆ, ಮಿಥೇನ್ ಅನಿಲ, ಕಾರ್ಬನ್ ಮಿಥೇನ್ ಹೆಚ್ಚಳದಿಂದ ಭೂಮಿಯ ತಾಪಮಾನ ಹೆಚ್ಚಳ ಆಗ್ತಾ ಇದೆ. ತಾಪಮಾನ ಇಳಿಸ್ಬೇಕು ಅಂದ್ರೆ ಒಳಗೆ ಗಿಡ ಹಚ್ಚೋರಿ ಅಲ್ಲ, ಊಟದಲ್ಲೂ ಪರಿಸರ ಇದೆ. ಅನ್ನ ತ್ರಾಜ್ಯ ಹೆಚ್ಚು ಮಾಡಬೇಡ್ರಿ. ಗುರ್ತೈತ್ರಿ ಅಮ್ಮ ಎಲ್ಲರಿಗೆ, ನಿಮಗೆಲ್ಲ ಹುಡುಗರಿಗೆ ನಿಮ್ಮ ಮನೆ ಗಂಗಾ ಕ್ಲೀನ್ ಇರ್ಬೇಕು. ನಾ ಬಂದು ನೋಡ್ತೀನಿ, ಎಲ್ಲರೂ ಗುರ್ತಾರೆ ನನಗೆ. ಹಳೆ ಇಲ್ಲಿ ಊರಾಗೆಲ್ಲ ನಾ ಹಿಂದಿಕ್ಕಿನ ಹುಡುಗರೆಲ್ಲ ನಂಗೆ ಇನ್ನೂ ಫೋನ್ ಮಾಡ್ತಾರೆ, ಎಲ್ಲೂ ಸಿಕ್ಕರು ಸರ್ ನಿಮ್ಮ ಹಾರ್ಕೋಡು ವಸತಿ ಶಾಲೆ ಮಕ್ಕಳು ನಮ್ಗೆ ನಮಸ್ಕಾರ ಮಾಡ್ತಾರೆ, ನೀವು ಗಿಡ ಕೊಟ್ಟಿದ್ದು ಹುಡುಗಾಗ್ಯಾರಿ ಅಂತ ಹೇಳಿ. ಎಲ್ಲ ಹುಡುಗರು ಭೇಟಿ ಹತ್ರ ಬಸ್ ಸ್ಟ್ಯಾಂಡ್ದಾಗ ಅಲ್ಲಿ ನಮ್ಮ ಹುಮ್ನಾಬಾದ್ದಾಗೆಲ್ಲ ನೌಕರಿನೂ ಮಾಡ್ತಾರೆ ಹಳೆ ಬ್ಯಾಚಿನ ಹುಡುಗರು. ಈಗ ಇತ್ತೀಚೆಗೆ ಮತ್ತು ನಾನು ಗ್ಯಾಪ್ ಆಗಿತ್ತು, ನಾನೇ ಮೊನ್ನೆ ಫೋನ್ ಮಾಡಿ ಸೈನ್ಸ್ ಡೇ ಮಾಡಿದೆ. ಮತ್ತು ಇನ್ನೂ ನಿಮಗೆಲ್ಲ ಉಪನ್ಯಾಸ ಮತ್ತೊಂದು ದಿವಸ ನಾನು ಕೊಡ್ತೀನಿ, 2 ಗಂಟೆ ಮಾತಾಡಿ ಮತ್ತು ಇನ್ನೂ ಗಿಡನೂ ಎಲ್ಲರಿಗೂ ಕೊಡ್ತೀನಿ. ಇಷ್ಟು ಹೇಳಿ ಜೊತೆಗೆ ಊಟದಲ್ಲಿ ಪರಿಸರ ಇದೆ, ಥಿಂಕ್ ಕಿಡ್ಸೆ ಊಟ ಒಳ್ಳೆ ರೀತಿಯಲ್ಲಿ ಮಾಡಬೇಕು, ಅನ್ನ ದೇವ್ರನ್ನು ತಿಳ್ಕೊಬೇಕು. ನೀವು ತಿಳಿಯಲು ಪರವಾಗಿಲ್ಲ, ಪರಿಸರ ಸಂರಕ್ಷಣೆಗಾಗಿ ನೀವು ದೇವ್ರನ್ನು ತಿಳ್ಕೊಬೇಕಂತ ಹೇಳಿ, ಜೊತೆಗೆ ಇಂದು ವಿಶ್ವ ಪರಿಸರ ದಿನಾಚರಣೆ ನಾವು ಇಲ್ಲಿ ಶ್ರೀಮಠದಲ್ಲಿ ಆಚರಿಸೋದು ನನ್ನ ಸುದೈವ. ವಿಶ್ವಸಂಸ್ಥೆಯವರು ಸೌದಿ ಅರೇಬಿಯಲ್ಲಿ ಮಾಡಿದ್ದಾರೆ, ನಾವು ಹಾರ್ಕೋಡ್ ಶ್ರೀಮಠದಲ್ಲಿ ಮಾಡ್ತಾ ಇದ್ದೇವೆ. ಗುರುಗಳು ನಮ್ಗೆ ತುಂಬ ಸಹಕಾರ ಕೊಡ್ತಾ, ಈ ವರ್ಷ ಅವರ ಆಶೀರ್ವಾದ ಮೇಲೆ ಬಿಲ್ವಪತ್ರೆ ಸಂರಕ್ಷಣಾ ಅಭಿಯಾನ ಕಳೆದ ವರ್ಷ ಮಾಡಿದ್ರು. ಅವ್ರು ನನಗೆಲ್ಲ ಕಾಣಿಕೆ ಕೊಟ್ಟರು ಗುರುಗಳು. ಆ ದುಡ್ಡು ನನ್ನ ಮನೆಗೆ ಹಾಕಿಲ್ಲ, ನನಗೆ 1 ಲಕ್ಷ ರೂಪಾಯಿ ಬಹುಮಾನ ಅಂತ ನನಗೆ ನಾನು ತೊಗೊಂಡಿಲ್ಲ. ನಾನು ಹಿರೋಣ್ಣನೂ ತೊಗೊಂಡಿಲ್ಲ, ಏನು ತೊಗೊಂಡಿಲ್ಲ. ಎಲ್ಲ ಈ ಝಾಡ್ ಲಗೋ, ದೇಶ್ ಬಚ್ಚೋ, ಬೀದರ್ ಬಚ್ಚೋ ಕಳೆದ ವರ್ಷ ನನಗೆ ದುಡ್ಡು ಕೊಟ್ಟಿದ್ರು, ಅವರು ಆಶೀರ್ವಾದ ಮಾಡಿದರು. ಆ ದುಡ್ಡೆಲ್ಲ ಯಾಕಂದರೆ ನನಗೆ ನೌಕರಿ ಇಲ್ಲ, ಹೊಲ ಇಲ್ಲ, 2 ಎಕರೆ ಇಲ್ಲ, 3 ಎಕರೆ. ಇವು ಪೆನ್ಷನ್ ಮ್ಯಾಗ ನಾವು ಬದುಕೋ. ನಮಗೆಲ್ಲ ಮಾತಾಡಿದಲ್ಲೇ ಎಲ್ಲ ನಮ್ಮ ಸೇವಾ ಎಲ್ಲ ಬೀದರ್ ಗುಲ್ಬರ್ಗ ಎಲ್ಲರೂ ನಾನು ಅಪಾಯಿಂಟ್ಮೆಂಟ್ ತರೋ. ಒಂದು ದಿವಸ ನಮ್ಗೆ ಬಿಡುವಿಲ್ಲ, ನಮ್ಮ ದುಕಾನ್ ಹಚ್ಕೊಳ್ಳೋಕೆ ಬಿಡಲ್ಲ, ನಮ್ಮ ಕೆಲಸ ಮಾಡೋಕೆ ಬಿಡೋದು ಜನ. ಅದಕ್ಕಾಗಿ ನಾವೆಲ್ಲ ಅವರ ಔಷಧಿಯಿಂದ ದುಡಿತಾ ಇದ್ದೇವೆ. ಹೀಗಾಗಿ ನೀವೆಲ್ಲ ಮರಗಿಡಗಳು ಬೆಳೆಸಬೇಕು, ಪರಿಸರ ಉಳಿಸಬೇಕು. ನಮ್ಮ ತಾಯಿಯವರಿಗೆ 4 ಗಂಟೆಗೆ ಎದ್ದು ಇವತ್ತು ನಮ್ಮ ಮಠದಲ್ಲಿ ಗಿಡಗಳು ಪೂಜೆ ಮಾಡಿದ್ರು. ಅವ್ರಿಗೆ ಎಷ್ಟು ಇಂಟ್ರೆಸ್ಟ್. ಹುಡುಗಿಯಲ್ಲಿ ಫಸ್ಟ್ ಬಾಳೆಹಣ್ಣು ಗಿಡ ತಂದ್ರೆ ನಮ್ಮ ತಾಯಿಯವರು, ನಮ್ಮ ಅಪ್ಪವರು, ನಮ್ಮ ತಾಯಿಯವರು ಬಾಳೆಹಣ್ಣು ಖೀರು ಮಾಡಿದ್ರೆ ಇಲ್ಲ, ಅದು ನೋಡೋಕ್ಕೆ ಬರ್ತಿರೋದು. ಅಂದರೆ ಅಂಥ 99 ವರ್ಷದವ್ರು ಇವರು. ಆ ಥರ ಪರಿಸರ ಬಗ್ಗೆ ನಮ್ಮ ತಂದೆ ತಾಯಿ ಕೃಪೆಯಿಂದ ನಾವೆಲ್ಲ ಮಾಡ್ತಾಯಿದ್ದೆವು. ಅವ್ರ ಸಲಹೆನೇ ಇಲ್ಲ, ನನಗೇನಿಲ್ಲ, ಅವ್ರ ಮಾರ್ಗದರ್ಶನ ಇವ್ರದ್ದು ಸಲಹೆ ಮೇರೆಗೆ ಮಾಡಿ ಅಂತ ಹೇಳ್ತಾರೆ. ಅವರೇ ಎತ್ತಿ ಮುಂಜಾನೆಲ್ಲ ಪೂಜೆ ಮಾಡಿ 4 ಗಂಟೆಗೆ ಬಿಲ್ವಪತ್ರೆ ಪೂಜೆ ಮಾಡಿ ಇರ್ತಿದ್ದಾರೆ. ಕೆಲವೇ ಆಡಿಸೋದಿನ ಈಗ ಅಂದರೆ ಈ ಥರ ನಮ್ಮ ತಾಯಿಯವರ ಆಶೀರ್ವಾದದಿಂದ ನಾವಿಡೀ ಬಿಲ್ವಪತ್ರೆ ಅದಕ್ಕಾಗಿ ನಾಗಲಿಂಗ ವೃಕ್ಷ ಸಂರಕ್ಷಣಾ ಮತ್ತು ಇನ್ನೊಂದು ನಾವು ಬನ್ನಿ ಶನಿ ವೃಕ್ಷದ ಆಂದೋಲನ ಕೂಡ ಪೂಜೆಯ ಆಶೀರ್ವಾದದಿಂದ ಮಾಡ್ತಾ ಇದ್ದೇನೆ. ಅವ್ರಿಗೆ ನಾವು ಹೆಚ್ಚಿನ ಸಮಯದಲ್ಲಿ ಕ್ಷಮಿಸಬೇಕು. ಇಷ್ಟು ಹೇಳಿ ಮತ್ತೆ ನಾವೆಲ್ಲ ಶಾಲೆಗೆ ಬಂದು ಗುರುಗಳ ಸನ್ನಿಧಿಯಲ್ಲಿ ನಾವೇನು ಎಂಥ ಮಾರ್ಗದರ್ಶನ ಮಾಡೋ ಅವಶ್ಯಕತೆ ಇಲ್ಲ. ನಮ್ಮ ಹಾರ್ಕೋಡು ಮಠದ ಹೋದರ್ಶನ ಕೂಡ ಗುರುಗಳ ಆಶೀರ್ವಾದದಿಂದ ನಿಮಗೆಲ್ಲ ನಾವು ಫ್ರೀಯಾಗಿ ಎಲ್ಲಿಗೆ ಹೋಗಿದ್ದೀನಿ. 8ನೇ 9ನವರೆಗೆ ಕಾಡಿಗೆ ಫ್ರೀ ಪಿಕ್ನಿಕ್ ಹೋಗಿದ್ದೆವು. ಯಾರು ಬಂದು ಕೈ ಎತ್ರಿ ಇಲ್ಲ, ಅವರು ಅದು ಯಾರ ಆಶೀರ್ವಾದ? ಗುರುಗಳ ಆಶೀರ್ವಾದ. ನಾನು ಬಂದು ಎನ್ವೈರ್ಮೆಂಟ್ ಏನು ಮಾಡಿದೆ, ನಾ ಎಲ್ಲ ಆಫೀಸರ್ಗಳಿಗೆ ನಮ್ಮ ಮಟ್ಟಕ್ಕೆ, ಯಾಕಂದ್ರೆ ಗುರುಲಿಂಗ ಶಿವಾಚಾರ್ಯ ಶಾಲೆಗೆ ಹೋಗಿ ಅವ್ರಿಗೆ ಬರೋಲ್ಲ, ಯಾಕಂದರೆ ಗೌರ್ಮೆಂಟ್ ಇಲ್ಲಲ್ಲ, ಹೀಗಾಗಿ ಧರ್ಮ ಸಂಕಟ. ಅದಕ್ಕೆ ಸರ್ಕಾರಿ ಶಾಲೆ ಮಕ್ಕಳನ್ನ ಅವ್ರದ್ದೇ ಮಕ್ಕಳು ಅವ್ರು ಇದ್ದಂಗೆ ಗುರುಗಳಿಗೆ ಆ ಶಾಲಾ ಮಕ್ಕಳಿಗೆ ನೀವೆಲ್ಲರೂ ಪಿಕ್ನಿಕ್ ಹೋಗಬೇಕಾದ್ರೆ 500-600 ಖರ್ಚು ಮಾಡಬೇಕಾಗಿತ್ತು. ನಾನು ಅವ್ರ ಆಶೀರ್ವಾದದಿಂದ ಗೌರ್ಮೆಂಟ್ಲಿಂದ ಪಿಕ್ನಿಕ್ ಫ್ರೀ ಆಗಿದೆ. ನಮ್ಮೆಲ್ಲ ಕುಂಚೋರ ಅರಣ್ಯ ಅಭಯಾರಣ್ಯ ಎಲ್ಲ ನೋಡಿ ಬಂದರ ಮಕ್ಕಳು, ಅದು ಗುರುಗಳ ಆಶೀರ್ವಾದದಿಂದ ನೆನಪು ಮಾಡ್ತಾ ಇದ್ದೀನಿ. ಮುಂದಿನ ಇದರಲ್ಲಿ ಮತ್ತೆ ನಮ್ಮ ಅರಣ್ಯ ಇಲಾಖೆಯಲ್ಲಿ ಮಾತಾಡಿ ನಿಮ್ಮ ಗುರುಲಿಂಗ ಶಿವಾಚಾರ್ಯ ಶಾಲಾ ಮಕ್ಕಳಿಗೆ ಕೂಡ ಫ್ರೀಯಾಗಿ ನಮಗೆಲ್ಲ ಸಂಪರ್ಕ ಇರಲಿ ಅಂತ ನಮ್ಮೆಲ್ಲ HM ಅವರಿಗೆಲ್ಲ ವಿನಂತಿ ಮಾಡ್ಕೊತಾ ಇದ್ದೀನಿ. ಆ ಶಾಲಾ ಮಕ್ಕಳಿಗೆ ಕೂಡ ನಮ್ಮ ಕೈಯಲ್ಲಿ ಏನು ಸೇವೆ ಬೇಕು, ಪರಿಸರ ಬಗ್ಗೆ ಆಗಲಿ, ವಿಜ್ಞಾನ ಬಗ್ಗೆ ಆಗಲಿ, ನಾನು ಕೂಡ ಒಂದೊಂದಿನ ಉಪನ್ಯಾಸ ಕೊಡಲಿಕ್ಕೆ ಈ ವರ್ಷ 2023 ನಾನು ದತ್ತು ತೆಗೆದುಕೊಳ್ತಾ ಇದ್ದೀನಿ. ನಿಮ್ಮ ಶಾಲೆಗೆ ಅನೇಕ ಶಾಲೆಗಳು ನಾನು ದತ್ತು ತೆಗೆದುಕೊಂಡಿದ್ದೀನಿ. 24 ನಿಮ್ಮ ಶಾಲೆ ನನ್ನ ಕೈಯಲ್ಲಿ ಏನು ಸೇವೆ, ನಮ್ಮಲ್ಲಿ ಏನು ದುಡ್ಡು ಬಿಟ್ಟು ಕೊಡೋದಾಗಲ್ಲ. ಶಾಲೆಗಳಿಗೆ ನಮ್ಮ ಕೈಯಲ್ಲಿ ಏನು ಶೈಕ್ಷಣಿಕ ಸೇವೆ, ದೊಡ್ಡ ವಿಜ್ಞಾನಿ, ದೊಡ್ಡ ಮೇಸ್ಟ್ರುಗಳಿಗೆ ಕರೆಸಿ, ಗಣಿತ ಸರ್ಗಳಾಗಲಿ, ವಿಜ್ಞಾನ ಸರ್ ತಂದು ಉಪನ್ಯಾಸ ಕೊಟ್ಟು ಮಕ್ಕಳಿಗೆ ಇನ್ನೂ ಒಂದು ಫೇಮಸ್ ಮಾಡೋದು ಅಂಬೋದೇ ನಮ್ಮ ಒಂದು ಉದ್ದೇಶ. ಗುರುಗಳ ಸರಿ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಸೇವೆ ಬಳಕೆ ಮಾಡಲಿ. ನಾನು ಅನೇಕ ಶಾಲೆಗಳು ದತ್ತು ತೆಗೆದುಕೊಂಡಿದ್ದೀನಿ. ಕಲ್ಯಾಣ ಕನ್ನಡದಲ್ಲಿ ನಾಲ್ವಾರ್, ಚಿತಾಪುರ, ಕಾಳಗಿ, ಬೇರೆ ಬೇರೆ ಸರ್ಕಾರಿ ಪ್ರೌಢಶಾಲೆ ದತ್ತು ತೆಗೆದುಕೊಂಡು ನಮ್ಮ ಶಾಲೆ ಮಕ್ಕಳಿಗೆ ಎಲ್ಲದರಲ್ಲಿ ನಂಬರ್ಗಳು ಕೂಡ ಬಂದಿವೆ ಬೇರೆ ಬೇರೆ ಶಾಲೆಗಳಲ್ಲಿ. ಅದಕ್ಕೆ ಪರಿಸರ ಮತ್ತು ಇಲ್ಲಿನ ಶಾಲೆ ಕೂಡ ದತ್ತು ತೆಗೆದುಕೊಳ್ಳಿ ನಮ್ಮ ಗುರುಗಳ ಸರಿ ಇದು ಮಾಡ್ತಾಯಿದ್ದೀವಿ. ವಿಶೇಷವಾಗಿ ನಮ್ಮ ಅಸ್ಲಾಮಿಯವರು ಕೂಡ ಪಾಪ ಅವ್ರು ತುಂಬ ವ್ಯಾಪಾರಿಗಳಿದ್ದರೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬೆಳಗ್ಗೆ 4 ಗಂಟೆಗೆ ಮತ್ತು ರಾತ್ರಿ 12 ಗಂಟೆಗೆ ಮಾತಾಡಿ ಸುಬಾ ಕೈಸಾ ಜಾನ ಸರ್ ಅಂತೆಲ್ಲ ಹೇಳಿ ನಮ್ಮ ಜೊತೆಗೆ ಬಂದು ಅವರಿಗೊಂದು ಚಪ್ಪಾಳೆ ಹಾಕಿ. ಭಾಳಷ್ಟು ಇಂಟ್ರೆಸ್ಟ್ ಇದೆ ನಮಗೆಲ್ಲ. ನಾವು ರಾತ್ರಿ 12 ಗಂಟೆ ಕೂಡ ನಾನು ಎಚ್ಚರಿಕಿದ್ದೆ. ಅವಾಗ ಅವ್ರು ಫೋನ್ ಮಾಡಿ ಸುಬಾ ಕೆತ್ತೆ ಬಜೆ ಜಾನ ಮತ್ತು ನಮ್ಮ ಧರ್ಮ ಸಂಕಟ ಜಡ್ಜ್ಗಳು ನಮ್ಗೆ ನನ್ನ ಕಾರ್ಯಕ್ರಮಕ್ಕೆ ಬರಲೇಬೇಕು, ಇಲ್ಲರಿ ನನಗೆ ಅಲ್ಲಿ ಹಾಕ್ಕೊಂಡು ಮನೆಯಲ್ಲಿಲ್ಲ, ಇನ್ನೂ ಅವ್ರ ಗುರುಗಳು ಇನ್ನೂ ತಡ ಇರ್ತದೆ, ನೀವು ಬರ್ರಿ ಅಲ್ಲಿ ಮತ್ತು ಅಲ್ಲಿ ಚಾಲನೆ ಕೊಟ್ಟು ಅಲ್ಲಿ ಮತ್ತು ಅಲ್ಲಿ ಜಡ್ಜವ್ರ ಜೊತೆ ಒಂದು ಸಣ್ಣ ಕಾರ್ಯಕ್ರಮಕ್ಕೆ ನಾನು ಭಾಷಣ ಮಾಡಿಲ್ಲ. ಒಂದು ಗಿಡ ಹಚ್ಚೋದು, ಝಾಡ್ ಲಗೋ, ಹುಮ್ರಾಲ್ ಬಚ್ಚೋ ಅಂತ ಹೇಳಿ ನಾನು ಬಂದಿದ್ದೇನೆ. ಅಲ್ಲಿ ಎಲ್ಲ ಅವ್ರು ತಪ್ಪು ತಿಳ್ಕೊಂಡು ಇಲ್ಲರಿ ನಮ್ಮ ಗುರುಗಳಿಗೆ ಆಜ್ಞೆ ಮಾಡಿದ್ದೀನಿ, ನನಗೆ ಭಾಷಣ ಮಾಡೋಕ್ಕೆ ಟೈಮ್ ಇಲ್ಲ, ಕ್ಷಮಿಸ್ಬೇಕಂತ ತಿಳ್ಕೊಂಡು
ನಮ್ಮ ತಾಯರ್ಗಲ್ಲೇ ಕಾರ್ನ ಕುಂಡ್ರಿಸಿ ಜೂನಿಯರ್ ಕಾಲೇಜಾಗ ವಿಜ್ಞಾನ ನಮ್ಮೆಲ್ಲ ಜಜ್ಜೋರ ಹೆಸರಿಂದ ಗಿಡ ಹಚ್ಚಿ ಬಂದೀನಿ. ಇಷ್ಟು ಹೇಳಿ ಬಿಲ್ವಪತ್ರೆ ಶಿವನ ಪೂಜೆಗೆ ಅಷ್ಟೇ ಅಲ್ಲ, ಇದು ಔಷಧಿ ವೃಕ್ಷ ಬಿಲ್ವಪತ್ರೆ ಮತ್ತೆಲ್ಲ ವಿಶೇಷವಾಗಿ ಹುಡುಗಿಯರಿಗೆ ಹೇಳ್ತಾ ಇದ್ದೀನಿ. ಇದು ತುಂಬ ಇದ್ರ ಕಾಯಿ ಉಪಯೋಗ ಮಾಡಿರಿ ನೀವೆಲ್ಲ. ಇದ್ರ ಕಾಯಿ ನೀವೇನು ಮಾಡ್ತಾಯಿದ್ರಿ ತಲೆಗೆಲ್ಲ ಏನೇನೋ ಆಯ್ತಾ ಗುರ್ತು ನಾನು ಇಂಡಿಕಾ ಹಚ್ಕೊಳತ್ತೀರಿ, ಏನೇನೋ ಹಚ್ಕೊಳತ್ತೀರಿ. ನಾನು ಭಾತರೆಲ್ಲ ಹೆಣ್ಮಕ್ಳು ಕೇಳ್ತಾ ಇದ್ರೆ ಸೋಸ ಹೆಸರು ನಮ್ಮ ಮಗಳೆಲ್ಲ ಕೂದಲು ಹೋಗ್ಯವ್ರಿ ನೆಂಟಸ್ತಾನೆ ಬರ್ಕೊಂಡವ ಅಂತ ಏನು ಹಚ್ಕೊಂಡಾರ ತೆಲಿಗೆ ಇಲ್ರಿ. ಅವು ಒಂದು ವಾರ ಹಚ್ಕೊಂಡು ಡಾಕ್ಟ್ರಿ 1 ವಾರ ಹಚ್ಕೊಂಡ್ರೆ 3ನೇ ವಾರಕ್ಕೆ ಕೂದಲು ಹೋಗ್ಲತ್ತವ. ಅದಕ್ಕಾಗಿ ನಮ್ಮ ಪರಿಸರ ಸ್ನೇಹಿ ಇದ್ರ ಕಾಯೆಲ್ಲ ಚೆನ್ನಾಗಿ ಕುದಿಸ್ರಿ, ಚೆನ್ನಾಗಿ ತೆಗಿರಿ ತೊಗೊಟ್ಟೆ ಚೆನ್ನಾಗಿ ಕುದಿಸಿ ಪೇಸ್ಟ್ ಮಾಡಿ ಹಚ್ಕೊಂಡ್ರೆ ನಿಮ್ಮ ಹೇರ್ಸ್ ಎಲ್ಲ ಸಮೃದ್ಧವಾಗಿ ಬೆಳೀತದೆ. ಔಷಧಿ ಗಿಡ ಇದೆ, ನಿಮ್ಮ ಮನೆಗೆ ಹಚ್ಚಿರಿ, ಹೊಲ್ದಾಗೂ ಹಚ್ಚಿರಿ ಅಂತ ಹೇಳಿ ಇಲ್ಲಿ ಮಾತಾಡಿ. ಮತ್ತು ಎಲ್ಲರ ಮನೆ ತುಳಸಿ ಗಿಡ ಎಲ್ಲರ ಮನೆಗೆ ಕೈ ಎತ್ರಿ, ಸುಳ್ಳು ಹೇಳ್ಬೇಡ. ಎಲ್ಲರ ಮನೆ ಕಡ್ಡಾಯವಾಗಿ ತುಳಸಿ ಹಚ್ಚಲೇಬೇಕು. ತುಳಸಿ ಒಂದು ಹೇಳಿ ಮುಗಿಸ್ತದೆ ಲಾಸ್ಟ್. ತುಳಸಿ ಹಗಲು ವೇಳೆ ಶುದ್ಧ ಗಾಳಿ ಕೊಡ್ತದೆ. ನಾ ಎಲ್ಲ ಶಾಲೆಗೆ ಹೋಗ್ತೀನಿ, ಮೊನ್ನೆ 4 ವರ್ಷ ಶಾಲೆಗೆ ಹೋಗಿದ್ದೆ. ಗುರುಗಳು ಹೇಳಿದ್ರೆ ಮಾತಾಡೋದು ತುಳಸಿ ಯಾಕೆ ಹಚ್ಚಿರಿ ಅಂದರೆ ನಮ್ಮ ಮಮ್ಮಿ ಲಗ್ನ ಮಾಡಕ್ಕೆ ಹಚ್ಚಿರಿ ಅಂತ. ತುಳಸಿ ಲಗ್ನ ಮಾಡ್ಲಿಕ್ಕೆ ಇದು ದವಕಾ ಝಾಡೆ ಔಷಧಿ ಗಿಡ ಅವ. ಇದು ಗಿಡದಲ್ಲಿ ಜಾತಿ ಭೇದ ಬೇಡ, ಎಲ್ಲ ಸಮಾಜದವ್ರು ಹಚ್ಚಿರಿ. ಮತ್ತು ಲಾಸ್ಟ್ ಒಂದು ಸಂದೇಶ, ನೀವು ಎಲ್ಲರ ಮನೆಯಾಗ ರುಚಿಗಳು ಎಡಿ ಪಾಕೆಟ್ ಅವ, ನಿರ್ಮಾ ಪಾಕೆಟ್ ಅವ, ಉಪ್ಪಿನ ಪಾಕೆಟ್ ಅವ. ನೀವು ಏನು ಮಾಡಬೇಕು, ಎಲ್ಲ ಮಣ್ಣು ತುಂಬಿ ನಮ್ಮ ಮಲ್ಲಿನ ಸಾಹೇಬ್ರಿ ಇದು ಕೊಡ್ಬೇಕು ಅವ್ರಿಗೆ, HM ಅವ್ರಿಗೆ. ಏನು ನಿಮಗೆ ಪ್ರಾಕ್ಟಿಕಲ್ ಕೊಡ್ತಾ ಇದ್ದೀನಿ ನಾನು, ಸುಮ್ಮನೆ ಪೇಪರ್ದಾಗ ಬಂದ್ರೆ ಅಲ್ಲ, ಶೈಲೇಂದ್ರ ಕೌಡೆ ಅಲ್ಲಿ ಹೋದ್ರು ಇಲ್ಲ ಅಂತಲ್ಲ. ಇದೊಂದು ಸಂದೇಶ. ಟಿ ವಿನ ಅಂದ್ರೆ ಓಡ್ಕೊತಾ ಬರ್ತಾರೆ ನಿಮ್ಮಲ್ಲಿ ಮಲ್ಲಿನಾಥ್ರ ಶಾಲೆ ಪ್ರೌಢಶಾಲೆ ಎಲ್ಲದ, ಗುರ್ಲಿಂಗ್ ಶಿವಾಚಾರ್ಯ ಪ್ರೌಢಶಾಲೆ ಎಲ್ಲ. ಅದಕ್ಕೆ ದಯವಿಟ್ಟು ನೀವೆಲ್ಲ ಪುನರ್ಬಳಕೆ ಮಾಡಬೇಕಾಗಿದೆ. ನಮ್ಮಲ್ಲಿ ಪ್ಲಾಸ್ಟಿಕ್ ಮಹಾಮಾರಿ ಹೋಗಲಾಡಿಸ್ಬೇಕಾಗಿದೆ. ಪ್ಲಾಸ್ಟಿಕ್ ರುಚಿಗಳು ಎಣ್ಣೆ ಪಾಕೆಟ್, ನಿರ್ಮಾ ಉಪ್ಪಿನ ಪಾಕೆಟ್ ಸುಮ್ಮನೆ ವೇಸ್ಟ್ ಮಾಡಿ ಒಲಿ ಉರಿ ಹಚ್ಚಿದ್ರೆ ವಾಯುಮಾಲಿನ್ಯ ಆಗ್ತದೆ. ಮಣ್ಣು ತುಂಬಿ ನಿಮ್ಗೆ ಯಾವ್ದು ಇಷ್ಟ ಅದ ತುಳಸಿ ಬೀಜ ಹಾಕ್ರಿ, ಮತ್ತೊಂದು ಗಿಡ ಹಾಕ್ರಿ, ಮತ್ತೊಂದು ಬೀಜ ಹಾಕ್ರಿ, ತಂದು ಶಾಲೆಗೆ ಇಡ್ರಿ. ಮಲ್ಲಿನಾಥವ್ರಿಗೆ ಬರ್ತ್ಡೇ ಇದ್ದವ್ರು ಚಾಕ್ಲೇಟ್ ಕೊಡ್ಲಕ್ಕೆ ಹೋಗಬೇಡ, ಗಿಡ ಕೊಟ್ಟು ಸನ್ಮಾನ ಮಾಡ್ತೀರಿ. ಇಷ್ಟು ಹೇಳಿ ನಾನು ಜಾಸ್ತಿ ಮಾತಾಡಿ ಕ್ಷಮಿಸಬೇಕು. ಮತ್ತೆ ನಾನು ಶಾಲೆಗೆ ಬರ್ತೀನಿ. ಇಷ್ಟು ಹೇಳಿ ಗುರುಗಳು ನಮ್ಗೆ ತುಂಬ ಒಳ್ಳೆಯ ರೀತಿಯಿಂದ ನಮಗೆಲ್ಲ ಬೆಳೆಸ್ತಾ ಇದ್ದಾರೆ. ಇಂಥವ್ರ ಆಶೀರ್ವಾದದಿಂದ ನಾವು ಕಲ್ಯಾಣ ಕರ್ನಾಟಕದಲ್ಲಿ ಕಾಡು ಬೆಳೆಸಿ ನಾಡು ಬೆಳೆಸಿ ಎದ್ದೋಳು ಮಾಡ್ತೀನಿ. ಅವರ ನೇತೃತ್ವ 1 ಕೋಟಿ ಗಿಡ ನೆಡೋ ಗುರಿದೆ. ಈ ವರ್ಷ ಅವರ ಆಶೀರ್ವಾದದಿಂದ ಇನ್ನು ಯಾವುದು ವೃಕ್ಷ ಸಂರಕ್ಷಣೆ ಅಭಿಯಾನ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂದರೆ ಶನಿ ಅಂದರೆ ನೋಡಿರಿ ತುಂಬ ಡಿಮಾಂಡ್. ನಮ್ಮ ಶನಿ ಮಹಾತ್ಮನ ಕಾಟ ಹೋಗ್ಬೇಕಾದ್ರೆ ಶನಿ ಗಿಡ ಬೇಕು. ಅದಕ್ಕಾಗಿ ಶನಿ ಗಿಡದ ಸಂರಕ್ಷಣೆ ಅಭಿಯಾನ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಬನ್ನಿ ಗುರ್ತಾಯ್ತಮ್ಮ. ಬಂಗಾರ ಕೊಡಪ್ಪ ಅದು ಹಮ್ಮಂದಲ್ಲ ಬರೀಕಿರ್ತದಲ್ಲ ಆ ಗಿಡ ಸಂರಕ್ಷಣೆ. ನಿಮ್ಮಲ್ಲೆಲ್ಲ ಬಾರ್ಡ್ರ್ ಇದೆ, ಆಳಂದೆಲ್ಲ. ನಮ್ಮ ಬೀದರ್ ಜಿಲ್ಲೆ ಹುಮ್ನಾಬಾದ್, ಬಸವ ಕಲ್ಯಾಣ, ನಮ್ಮ ಹುಮ್ನಾಬಾದ್, ಭಾಲ್ಕಿ, ಔರಾದೆಲ್ಲ ಒಂದೂ ಇಲ್ಲ. ಶಾರ್ಟೇಜ್ ನನಗೆ ತುಂಬ ಬೇಡಿಕೆ ಆಗ್ಯಾವ. 2000 ಕೊಡ್ತೇವ್ರಿ, ಆ ಗಿಡ ಕೊಡಿರುತ್ತೆ. ಏನೇನು ಕೊಡಬೇಕು, ಸೊಸಲಾದ ಮಾಡಿಕೊಡೋರೆ. ಅದಕ್ಕಾಗಿ ನಾವೆಲ್ಲ ಅದು ಸಂರಕ್ಷಣೆ ಅಭಿಯಾನ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಎಲ್ಲ ಕಡೆ ನಾಗಲಿಂಗ ಮತ್ತು ಇದು ಬನ್ನಿ ಗಿಡ ನೋಡಿರಿ ಎಷ್ಟು ಚೆನ್ನಾಗಿ ಸಮೃದ್ಧ ಇದೆ. ಇದು ಪತ್ರಿ ಗಿಡ, ಇದನ್ನು ಕೂಡ ದಾಡಿಲಿಂದ ಬೀಜ ತಂದು ಮಾಡಿಸಿದ್ದೇವೆ. ಇಷ್ಟು ಹೇಳಿ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಪೂಜ್ಯರಿಗೆ ಕೋಟಿ ಪ್ರಣಾಮಗಳು. ಅವರ ಆಶೀರ್ವಾದದಿಂದ ನಮ್ಮ ಕೋಟಿ ವೃಕ್ಷ ಆಂದೋಲನಕ್ಕೆ ಅವರು ಆಶೀರ್ವಾದ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ಅಷ್ಟು ಹೇಳಿ ನಾನು 2 ಮಾತು ಮುಗಿಸ್ತೇನೆ. ಅಸ್ಲಾಮಿಯವರು 1-2 ಮಾತಾಡಿ ಗುರುಗಳು. ಜೈ ಹಿಂದ್, ಜೈ ಕನ್ನಡ. ಕಾಡು ಬೆಳೆಸಿ, ಝಾಡ್ ಲಗೋ, ಹಾರ್ಪುರ್ ಬಚ್ಚೋ, ಝಾಡ್ ಲಗೋ. ಪೂಜ್ಯ ಡಾಕ್ಟರ್ ಚನ್ವೀರ್ ಶಿವಾಚಾರ್ಯರಿಗೆ, ನೆಲೆದಾಳು ದೇವರು ಚನ್ವೀರ್ ಶಿವಾಚಾರ್ಯರಿಗೆ, ಪರಿಸರ ಪ್ರೇಮಿ ಡಾಕ್ಟರ್ ಚನ್ವೀರ್ ಶಿವಾಚಾರ್ಯರಿಗೆ ಜೈ ಪೈ. बोलो भारत माता की ಮಾನವ ಧರ್ಮಕ್ಕೆ ಜಯವಾಗಲಿ ಹೇಳ್ರಿ. ಮಾನವ ಧರ್ಮಕ್ಕೆ ವಿಶ್ವದಿಂದಲೇ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ, ಧರ್ಮದಿಂದಲೇ ವಿಶ್ವಕ್ಕೆ ವಿಶ್ವ ಪರಿಸರ ದಿನಾಚರಣೆಗೆ ವಿಶ್ವ ಪರಿಸರ ದಿನಾಚರಣೆಗೆ ಇವತ್ತು ನಾನು ನಮ್ಮ ಹಾರ್ಕೋಡ್ ಮಠ ಕಲ್ಯಾಣ ಕರ್ನಾಟಕದಾಗಿಲ್ಲ ಇಂಥ ಮಠದಾಗ ನಾವು ಪರಿಸರ ದಿನಾಚರಣೆ ಇಲ್ಲಿ ಪ್ರೋಗ್ರಾಮ್ 6 ತಿಂಗಳು 1 ವರ್ಷ ಮೊದಲು ನಾವು ಅಪ್ಪಾಜಿಗೆ ಡೇಟ್ ತೊಗೊಂಡು ಇವತ್ತೇನು ನಾವು ಮಾಡತ್ತಿದ್ದೇವೆ ಬಿಟ್ಟ ನಮಗೆ ಭಾಳ ಖುಷಿ ಆಗ್ಲತ್ತದ. ಇವತ್ತು ನಮ್ಮ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಗುರುಗಳಿಗೆ ನಾನು ಶರಣಾರ್ಥಿ, ಮತ್ತು ನಮ್ಮ ಮಲ್ಲಿನಾಥ್ ಗುರುಗಳಿಗೆ HM ಸರ್, ಮತ್ತು ನಮ್ಮ ಶೈಲೇಂದರ್ ಕೌಡಿ ಏನು ಪರಿಸರ ವಾಹಿನಿ ಪರಿಸರ ಪ್ರೇಮಿ, ನಾವು ಇಬ್ಬರು ಗಿಡ ಅಲ್ಲಿ ಇಲ್ಲಿ ಹಚ್ಚಲಕ್ಕ ಎಲ್ಲ ಕಡೆ ಹೋಯ್ತೇವೆ. ದರ್ಗಾ, ಮಂದಿರ್, ಮಸ್ಜಿದ್, ಮಠ, ಕಾಲೇಜ್, ಹೈಸ್ಕೂಲ್, ಪ್ರೈಮರಿ ಸ್ಕೂಲ್ ಎಷ್ಟೋ ಲಕ್ಷ ನಾವು ಅವ್ರು ಕಲ್ತು ಹಚ್ಚಿದೆವು. ಇವತ್ತು ನಾವು ಭೀ ಇಲ್ಲಿ ಹಚ್ಚಲತ್ತಿದ್ದೇವೆ ಬೇಟ. ನಮಗೆ ಭಾಳ ಖುಷಿ ಆಗ್ಲತ್ತದ. ಎಲ್ಲರೂ ನೀವು ಎಲ್ಲ ಮಕ್ಕಳು ಸಣ್ಣ ಇದ್ದೀರಿ ಬೇಟ. ಇವತ್ತು ನಾಡಿಗೆ ನಮ್ಮ ದೇಶದ ಭವಿಷ್ಯ ನೀವೇ ಇದ್ದೀರಿ. ಯಾಕಂದ್ರೆ ನೀವು ಏನು ಮಾಡ್ರಿ, ಅವರ ಪರಿಸರ ದಿನಾಚರಣೆ ಬಗ್ಗೆ ಹೇಳಿದ್ರು. ನಾ ಭೀ 1-2 ಮಾತು ಹೇಳ್ತೀನಿ. ಏನು ಹೇಳ್ತೀನಿ ಅಂದ್ರೆ, ಆ್ಯಕ್ಚುಯಲ್ ನಾವು ಏನು ಮಾಡ್ಬೇಕು, ಝಾಡ್ ಲಗಾನ ಅಂದ್ರೆ ಝಾಡ್ ಲಗಾವ್ ಜಾನ್ ಬಚಾವ್.
झाड़ लगाओ जान बचाओ, झाड़ लगाओ देश बचाओ, झाड़ लगाओ ಹಿಂದುಸ್ತಾನ್ ಬಚಾओ. ಆ್ಯಕ್ಚುಲಿ ಏನದಂದ್ರೆ ಈ ಗಿಡಲಿಂದ ನಮಗೆ ಆಕ್ಸಿಜನ್ ಬರ್ತದೆ. ಕೋವಿಡ್-19ದಾಗ ನಾವು ಯಾರ್ಯಾರು ಸತ್ತರು, ಎಷ್ಟು ಜನ ಸತ್ತರು, ಯಾಕೆ ಸತ್ತರು? ಗಾಡಿ ಸಿಕ್ಕಿಲ್ಲ, ಆಕ್ಸಿಜನ್ ಸಿಕ್ಕಿಲ್ಲ. ಹಿಂಗೆಲ್ಲ ಕೆಲಸ ಭಾಳ ನಮ್ಗೆ ಎಲ್ಲ ಆಶೀರ್ವಾದದ ಗುರುಗಳದು. ಎಲ್ಲರೂ ತೋಲ್ ಹೊಡೆದ್ರು, ತೋಲ್ ಹೋದ್ರು, ಏನೇನಾಯ್ತು ಆಯ್ತು ಬೇಟ. ನೀವೇನು ಮಾಡ್ರಿ, ಓದಲಾಕ, ಬರೀಲಾಕ, ಹೇಳಲಾಕ ಇದು 3 ನಿಂಬಲ್ ಆ್ಯಕ್ಟಿವಿಟಿ ಬರಬೇಕೇ ಬರಬೇಕು. बोलने, पढ़ने, लिखने. तुम पूरे बच्चे आज के छोटे कल के हमारे देश के भविष्य, पढ़ने लिखने में आगे बढ़ो. आगे बढ़ने वाले हैं. डीसी बनो, एसपी बनो, हेडमास्टर बनो, टीचर बनो, तहसीलदार बनो. इनकी दुआ लियो बेटे. ऐसे गुरुजी हमारे कल्याण कर्नाटक में नहीं मिलते. यकीन मानिए बेटा, मैं तुम सबके सामने एक बात बोलता हूँ. परसों जो मेरे गुरुजी का हादसा हो गया, हमारा तो दिल धड़ धड़ बोलने लगा. मैं उनका वेट कर रहा था. मुझे आके कार वाले बोले कि आपके गुरुजी का कार का एक्सीडेंट हुआ. बोलते ही मैं तो होश भी नहीं थी. मैं बोलिया यही मेरे राम जी थे. मैं बोलिया चलो राम जी मेरे साथ बैठो, चलेंगे. बोलिया मैं आगे जा रहा हूँ, गाड़ी गुरुजी की इधर आ रही है. फिर बोले नहीं अरे जा रहे हैं इधर बोल के हम दोनों मिल के रुक के अप्पा जी को लेकर गए. मैं कहाँ कहाँ देखा, कहाँ बताऊँ अप्पा जी तुम्हारे हाथ को पैर को कहाँ क्या हुआ? बोले तो नहीं मेरे को कुछ नहीं हुआ. बोले मेरा दिल बहुत खुश हो गया. हकीकत में एक बात बोलता हूँ, गॉड इज़ ऑलवेज ग्रेट. पूरे सूफी संत लोगों की दुआ है. और सबसे पहले मैं एक बात बोलता हूँ, मैं बोलना ही चाह रहा हूँ. जब भी मैं मिलता हूँ तो मेरे अप्पा जी मेरे को क्या बोलते हैं, मोहम्मद पैगंबर की दुआ है. मोहम्मद पैगंबर की आपके और सारी दुनिया मोहम्मद पैगंबर की है. हम आप सब लोग पूरी दुनिया बगैर पैगंबर के कोई दुनिया नहीं है. मैं जो है ना सही बोलता हूँ. हमारे गुरुजी जिसको नड़दाड़ू देवर जो बोलते हैं, हकीकत में नड़दाड़ू देवर ऐसे कहीं नहीं मिलेंगे. और यहाँ का दासोहा पूरे कल्याण कर्नाटक में नहीं मिलेगा. मैं तो इतनी तारीफ करता हूँ. अप्पा जी की रोज़ाना 100 बार याद करते हैं हम. हर आदमी गुरुजी का नाम लेते हैं तो बहुत खुश होते. मेरे को नमस्ते करती. मैं क्या बोलूँ, सच बता रहा हूँ. एक वाक़िया बोल को मेरी बात को मैं ख़त्म करता हूँ. एक बुढ़ी माँ थे, बेटा ನೀವು ಹಾರ್ಕೊಂಡು ಹೋಯ್ತೀರಿ, ಹಾರ್ಕೊಂಡು ಮುತ್ಯಾರ ನಾವು ಆ ಕಡೆ ಹೋಗಲ್ಲ, ನಮಗೆ ಸಿಗಲ್ಲ. ನೀವೇ ಹಾರ್ಕೊಂಡು ಮುತ್ಯ, ನೀವು ಅವ್ರು ಹೋಯ್ತೀರಿ ಬರ್ತೀರಿ, ಏನಾರ ಅವ್ರ ಹೆಸರು ಮ್ಯಾಗ ನಮಗೆ ಕೊಡ್ರಿ, ನಮ್ಮ ಮನೆಗೆ ಇಕ್ತೀನಿ, ಏನಾರ ನಮಗೆ ಫಲ ಆಯ್ತದ ಚಂದ ಆಯ್ತದ ಅನ್ಕಸಿ ಅಂದ್ರೆ ಅಪ್ಪಾಜಿದ್ ಒಂದು ಫೋಟೋ ಇತ್ತು ನನ್ನ ಬಳಿ. ನಾಂದ ಅಮ್ಮ ಇದು ವೈದ್ ಏನು ಮಾಡ್ರಿ, ಫೋಟೋ ಹಚ್ಚಿರಿ, 2 ಅಗರಬತ್ತಿ ಹಚ್ಚಿರಿ, ಡಾಕ್ಟರ್ ಚನ್ನವೀರ್ ಶಿವಾಚಾರ್ಯ ಗುರುಗಳದ್ದು ಹೆಸರು ತೋರಿ ಏಕ್ರಿ ಅಂತ ನೋಡ್ರಿ ಏನು ಹೇಳಬೇಕು. ಮತ್ತು 15 ದಿವಸ ಬಾದ್ ಬಂದು ಏನು ಹೇಳತ್ತಾರ, ಎಲ್ಲ ನಮಗೆ ಭಾಳ ಶಾಂತ ಆಗ್ಲತ್ತದ್ರಿ. ಏನೇನು ಹೇಳಬೇಕು, ನಾ ಖರೆ ಹೇಳ್ತೆ, ಇವ್ರು ಇಲ್ಲರ, ನಾ ಅಲ್ಲಿದ್ದೆ, ಅವ್ರು ಅಲ್ಲರ. ಎಂತ ಕನೆಕ್ಟೆಡ್ अदा कनेक्शन अदा. ये सब कनेक्शन भगवान के. अल्लाह ताला हमारे साथ है. ऐसे रोशनी वाले ऐसे इंसान अगर रहेंगे ना, तमाम की बला दूर हो जाती है. ये ऐसे गुरुजी हमारे, हकीकत में बोल रहा हूँ, परसों का वाक़िया अगर सुनेंगे ना, अल्लाह बाल बाल बचा लिया. हकीकत में सबकी दुआ है, माँ बाप की दुआ है, तमाम लोगों की दुआ है, और इनकी दुआ हमारे साथ है. ये प्यारे प्यारे बच्चों की दुआ है. ऐसे हमारे गुरुजी की मैं कितनी तारीफ़ करूँगा. बेटा झाड़ लगाओ देश बचाने का जो मामला है, हमारे शैलेंद्र कौड़ी जो बोले, तुम उसके ऊपर अटल रहो. और दूसरी बात यह है कि हर एक के घर में झाड़ लगाओ. बेटा बिल्व पत्री का झाड़ लगाना ही लगाना हर एक के घर में, और झाड़ों को कट नहीं करना. ये झाड़ से हमारे को फ़ायदा मिलने वाला है. आज हम इतना, मेरे गुरुजी मेरे 2 बात सुने हैं. मैं बहुत बहुत कोटि धन्यवाद बोलता हूँ, क्योंकि सब भक्त हैं मगर मेरे को बहुत प्यार करते हैं. ये मेरा दिल बहुत खुश होता है. मेरे को दौलत नहीं चाहिए, कुछ नहीं चाहिए, खाली इनकी मोहब्बत अगर है तो मैं इंशाअल्लाह हमेशा हमेशा इनका साथ रहूँगा. ये मेरी बात कहते हुए मेरी बात को ख़त्म करता हूँ. जय हिंद, जय कर्नाटक. बोलो भारत माता की, डॉक्टर चन्नवीर शिवाचार्य गुरु जी की.
ಕೂಡ ಚನ್ನವೀರ ಕೈಲಾಸ ದೇವರ ಹಾರ ಕೂಡ ಚನ್ನವೀರ ಕೈಲಾಸ ದೇವರ ಓಂ ಶ್ರೀ ಗುರುವರ ಸಾಕ್ಷಾತ್ ಶಂಕರ ಓಂ ಶ್ರೀ ಗುರುವರ ಸಾಕ್ಷಾತ್ ಶಂಕರ ಹಾರ ಕೂಡ ಚನ್ನವೀರ ಕೈಲಾಸ ದೇವರ ನಂಬಿದ ಭಕ್ತರ ಪೊರೆದೆನಿ ಗುರುವರ ನಂಬಿದ ಭಕ್ತರ ಪೊರೆದನಿ ಗುರುವರ ದೂರ ಮಾಡಿದೇನಿ ಬಂಧನ ಪಾರ ದೂರ ಮಾಡಿದೇನಿ ಬಂಧನ ಪಾರ ಚರಣ ಕಮಲಗಳಿಗೆ ನಮಸ್ಕಾರ ಚರಣ ಕಮಲಗಳಿಗೆ ನಮಸ್ಕಾರ ಕರುಣಿಸಿ ಕಾಪಾಡೋ ಹರ ಅವತಾರ ಕರುಣಿಸಿ ಕಾಪಾಡೋ ಹರ ಅವತಾರ ಹರ ಅವತಾರ ಹಾರ ಕೂಡ ಚನ್ನವೀರ ಕೈಲಾಸ ದೇವರ ಹಾರ ಕೂಡ ಚನ್ನವೀರ ಕೈಲಾಸ ದೇವರ ಓಂ ಶ್ರೀ ಗುರುವರ ಸಾಕ್ಷಾತ್ ಶಂಕರ ಓಂ ಶ್ರೀ ಗುರುವರ ಸಾಕ್ಷಾತ್ ಶಂಕರ ಹಾರ ಕೂಡ ಚನ್ನವೀರ ಕೈಲಾಸ ದೇವರ ಬಡ ಮಕ್ಕಳಿಗೆ ನೀವೇ ಆಧಾರ ಬಡ ಮಕ್ಕಳಿಗೆ ನೀವೇ ಆಧಾರ ನೀಡಿದಿರಿ ಶಿಕ್ಷಣ ಸಂಸ್ಕಾರ ನೀಡಿದಿರಿ ಶಿಕ್ಷಣ ಸಂಸ್ಕಾರ ಶಿಕ್ಷಣವೇ ಶಕ್ತಿ ಶಿಕ್ಷಣವೇ ರೈತರೇ ದೇಶ ಸಂಪತ್ತು ರೈತರೇ ನಡೆದಾಡುವ ನೀನೆ ಮಹೇಶ್ವರ ನಡೆದಾಡುವ ನೀನೆ ಮಹೇಶ್ವರ ಮಹೇಶ್ವರ ಹಾರ ಕೂಡ ಚನ್ನವೀರ ಕೈಲಾಸ ದೇವರ ಹಾರ ಕೂಡ ಚನ್ನವೀರ ಕೈಲಾಸ ದೇವರ ಓಂ ಶ್ರೀ ಗುರುವರ ಸಾಕ್ಷಾತ್ ಶಂಕರ ಓಂ ಶ್ರೀ ಗುರುವರ ಸಾಕ್ಷಾತ್ ಶಂಕರ ಹಾರ ಕೂಡ ಚನ್ನವೀರ ಕೈಲಾಸ ದೇವರ ಧರೆಯು ಮೇರೆಯುವ ಹರಕುಲ ಸ್ಥಾನ ಧರೆಯಳು ಮೇರೆಯುವ ಹರಕುಲ ಸ್ಥಾನ ಶ್ರೀರೂಪ ಗುರುವಿನ ಮಂದಿರ ಶ್ರೀರೂಪ ಗುರುವಿನ ಮಂದಿರ ಶ್ರೀನಿವಾಸನ ಭಕ್ತಿ ಗುಣಿದ ಶರಣ ಶ್ರೀನಿವಾಸನ ಭಕ್ತಿ ಗುಣಿದ ಶರಣ ಬೇಡಿಕೊಂಬೇನು ಸದಾ ನಿಮ್ಮ ಕರುಣ ಬೇಡಿಕೊಂಬೇನು ಸದಾ ನಿಮ್ಮ ಕರುಣ ಸದಾ ನಿಮ್ಮ ಕರುಣ ಹಾರ ಕೂಡ ಚನ್ನವೀರ ಕೈಲಾಸ ದೇವರ ಹಾರ ಕೂಡ ಚನ್ನವೀರ ಕೈಲಾಸ ದೇವರ ಓಂ ಶ್ರೀ ಗುರುವರ
ಸಾಕ್ಷಾತ್ ಶಂಕರ ಓಂ ಶ್ರೀ ಗುರುವರ ಸಾಕ್ಷಾತ್ ಶಂಕರ ಹಾರಕೂಡ ಚನ್ನವೀರ ಕೈಲಾಸ ದೇವರ. ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ SRIHARKOOD ಎಂದು ಟೈಪ್ ಮಾಡಿ. ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲನ್ನು ಒತ್ತಿರಿ.